So next question, a conducting circular loop is placed in a uniform magnetic field of 0.04 Tesla with its plane perpendicular to magnetic field. The radius of the loop starts shrinking at 2 mm per second. The induced EMF in the loop when the radius is 2 cm is. So ಈ ಕ್ವೆಶ್ಚನ್ ನೋಡಿ, ಸೊ ಇದರಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಅಂತ ಕೇಳ್ತಿದ್ದಾರೆ. ಸೊ ಇ ಎಮ್ ಎಫ್ ಇಂಡ್ಯೂಸ್ಡ್ ಕೆಲವೊಂದು ರೀತಿಯಲ್ಲಿ ಆಗುತ್ತೆ. ಸೊ ಆಲ್ ದಿ ಡಿಫರೆಂಟ್ ವೇಸ್ ಗೊತ್ತಿರಬೇಕು ಯಾವ್ಯಾವ ರೀತಿಯಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಿದೆ. ಸೊ ಈಗ ಇಲ್ಲಿ ಒಂದು ಪರ್ಟಿಕ್ಯುಲರ್ ವೇ ಆಗ್ತಿದೆ, ದಟ್ ಈಸ್ ರೇಡಿಯಸ್ ಇಸ್ ಶ್ರಿಂಕಿಂಗ್. ಸೊ ಅಂದ್ರೆ ರೇಡಿಯಸ್ ಶ್ರಿಂಕ್ ಆದ್ರೆ ಏರಿಯಾ ಚೇಂಜ್ ಆಗ್ತದೆ. ಸೊ ಅದರ ಪ್ರಕಾರ ಇ ಎಮ್ ಎಫ್ ಹೆಂಗಿರುತ್ತೆ, ಇ ಎಮ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಡಿ ಫೈ ಬೈ ಡಿ ಟಿ ಅಂತ ಬರುತ್ತೆ. ಸೊ ಫೈ ಅಂದ್ರೆ ಏನು, ಬಿ ಇಂಟು ಎ, ಅದರಲ್ಲಿ ಬಿ ಚೇಂಜ್ ಆಗ್ತಲ್ಲ, ಬಿ ಹೊರಗೆ ಬರುತ್ತೆ, ಡಿ ಎ ಬೈ ಡಿ ಟಿ ಬರುತ್ತೆ, ಮೈನಸ್ ಎನ್ ಇಂಟು ಬಿ ಇಂಟು ಡಿ ಎ ಬೈ ಡಿ ಟಿ. ಈ ಏರಿಯಾ ಅಂದ್ರೆ ಏನು, ಏರಿಯಾ ಅಂದ್ರೆ ಪೈ ಆರ್ ಸ್ಕ್ವೇರ್. ಓಕೆ, ಏರಿಯಾ ಇಸ್ ಪೈ ಆರ್ ಸ್ಕ್ವೇರ್. ವಿ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಎನ್ ಬಿ ಡಿ ಆಫ್ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಟಿ. ಸೊ ಪೈ ಆರ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಬರುತ್ತೆ, ಎನ್ ಬಿ, ಪೈ ಹೊರಗೆ ಬರುತ್ತೆ, ಆರ್ ಸ್ಕ್ವೇರ್ ಅದು 2r ಅಂತ ಬರುತ್ತೆ, ಮತ್ತೆ ಡಿ ಆರ್ ಬೈ ಡಿ ಟಿ. ನೋಡಿ ಎಲ್ಲ ವ್ಯಾಲ್ಯೂ ನಮ್ಮ ಕೈಗೆ ಸಿಕ್ತು, ಎಲ್ಲ ವ್ಯಾಲ್ಯೂ ಕೈಗೆ ಬಂದಿದೆ. ಸೊ ಒಂದದಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ ಎನ್ ವ್ಯಾಲ್ಯೂ ಎಷ್ಟಿದೆ, ಎನ್ ವ್ಯಾಲ್ಯೂ ಕೊಟ್ಟಿಲ್ಲ ಅದರಲ್ಲಿ. ಆಮೇಲೆ ಯೂನಿಫಾರ್ಮ್ ಸರ್ಕ್ಯುಲರ್ ಲೂಪ್ ಇಸ್ ಪ್ಲೇಸ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದೆ 0.04 ಇಂಟು ಪೈ ವ್ಯಾಲ್ಯೂ ಹಾಗೆ ಇಡ್ರಿ. ಆಮೇಲೆ 2 ಇಂಟು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 2 ಸೆಂಟಿಮೀಟರ್, 2 ಇಂಟು 10⁻². ಓಕೆ, ಆಮೇಲೆ ಡಿ ಆರ್ ಬೈ ಡಿ ಟಿ ರೇಡಿಯಸ್ ಎಷ್ಟು ಚೇಂಜ್ ಆಗ್ತಿದೆ, ಸೊ ದಟ್ ಇಸ್ ಶ್ರಿಂಕಿಂಗ್. ಸೊ ಫಸ್ಟ್ ಆಫ್ ಆಲ್ ಮೈನಸ್ ಬರುತ್ತೆ 2 mm, 2 ಇಂಟು 10⁻³ ಪರ್ ಸೆಕೆಂಡ್. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊನೆಗೆ ನಿಮಗೆ ಆನ್ಸರ್ ಬರುತ್ತೆ. ಫೈನಲ್ ಆನ್ಸರ್ ಇಸ್ 3.2 ಪೈ ಮೈಕ್ರೋ ವೋಲ್ಟ್. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಸಾಲ್ವ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಆಲ್ ರೈಟ್, ಸೊ ಇದು ಒಂದು ಬಹಳ ಈಸಿ ಪ್ರಾಬ್ಲಮ್. ಈ ಟೈಪ್ ಅಲ್ಲಿ ಪ್ರಾಬ್ಲಮ್ ತುಂಬಾ ಮಾಡಿದ್ದಾರೆ. ಸೊ ರೇಡಿಯಸ್ ಶ್ರಿಂಕಿಂಗ್ ಅಂದ್ರೆ ಏರಿಯಾ ಕಡಿಮೆ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಆ ರೇಡಿಯಸ್ ಈ ಡಿಫ್ರೆನ್ಶಿಯೇಷನ್ ಒಳಗೆ ಬಂದ್ರೆ ಏನಾಗುತ್ತೆ, 2r ಇಂಟು ಡಿ ಆರ್ ಬೈ ಡಿ ಟಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸ್ಟೇಜ್ ನ ಬಹಳ ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೋಬೇಕು, ಅವಾಗ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ಸಮ್ ವಾಟ್ ಬಿಟ್ವೀನ್ ಈಸಿ ಅಂಡ್ ಆವರೇಜ್ ಮಧ್ಯದಲ್ಲಿ ಇಡಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, an induction coil the current increases from 0 to 6 ampere in 0.3 seconds, by which induced EMF is 30 volt produced in it. The value of coefficient of self inductance, again a very easy problem, direct question. Epsilon is given by L di by dt. L di by dt, epsilon ಕೊಟ್ಟಿದ್ದಾರೆ, EMF induced ಎಷ್ಟಿದೆ 30 volt is equal to 0.620. ಎಷ್ಟು ಚೇಂಜ್ ಆಗ್ತಿದೆ ಕರೆಂಟ್, 6 ಡಿವೈಡೆಡ್ ಬೈ 0.3. ಸೊ ಫೈನಲ್ ಆನ್ಸರ್ ಎಲ್ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ 339, 9/6 ಎಷ್ಟು ಬರುತ್ತೆ, 1.5 ಹೆನ್ರಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1.5 ಹೆನ್ರಿ. ಆಲ್ ರೈಟ್, ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್, ಈಸಿಯಾಗಿ ಮಾಡಬಹುದು. ಸೊ ಓನ್ಲಿ ಸೆಲ್ಫ್ ಇಂಡಕ್ಷನ್ ಫಾರ್ಮುಲಾ ಗೊತ್ತಿರಬೇಕು, ಹಾಗಿದ್ರೆ ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, in LCR series AC circuit, the voltage across each of the component L and C and R is 50 volt. The voltage across LC combination is ಬರೀ LC ತಗೊಳ್ಳಿ. ಸೊ ಇನ್ಪುಟ್ ವೋಲ್ಟೇಜ್ ಈ ರೀತಿಯಲ್ಲಿ ಇದೆ ಅಂತ ಅನ್ಕೊಳ್ಳಿ, ಫೇಸರ್ ಡಯಾಗ್ರಾಮ್. ಸೊ ಕೀಪ್ ಫೇಸರ್ ಡಯಾಗ್ರಾಮ್ ಇನ್ ಮೈಂಡ್. ಸೊ ಇನ್ಪುಟ್ ವೋಲ್ಟೇಜ್ ಅಂಡ್ ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸಪೋಸ್ ಸೊ ನಮ್ಮ ಇಂಡಕ್ಟರ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಇಂಡಕ್ಟರ್ ವೋಲ್ಟೇಜ್ ಇಸ್ ahead. What about capacitor voltage? Capacitor voltage is lagging. VC, so VC lag ಆಗ್ತಿದೆ, ಆಮೇಲೆ ಇಂಡಕ್ಟೆನ್ಸ್ ವೋಲ್ಟೇಜ್ ahead, it is ahead, and pi/2 phase difference, here also pi/2. ಸೊ ಈ ಎರಡೂ ಮಧ್ಯದಲ್ಲಿ ಫೇಸ್ ಡಿಫರೆನ್ಸ್ ಎಷ್ಟಿದೆ, ವಾಟ್ ಇಸ್ ದಿ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಇಂಡಕ್ಟರ್ ವೋಲ್ಟೇಜ್ ಅಂಡ್ ಕೆಪಾಸಿಟರ್ ವೋಲ್ಟೇಜ್, 180 ಡಿಗ್ರಿ. ಅಂಡ್ ಆಲ್ಸೋ ಅವ್ರ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಆಗಿದೆ, 50 volt. So what is the net potential difference? 50 minus 50, net potential difference is 0. All right, so ನಮ್ಮ LC ಕಾಂಬಿನೇಷನ್ ಅಲ್ಲಿ ಕರೆಕ್ಟ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ಳಿ, LC ಕಾಂಬಿನೇಷನ್ ನಲ್ಲಿ ನೆಟ್ ವೋಲ್ಟೇಜ್ ಇಸ್ VL minus VC, ಇಲ್ಲಾಂದ್ರೆ VC minus VL.
ಇದನ್ನ ಕರೆಕ್ಟ್ ಆಗಿ ಪಾಯಿಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಎಲ್ ಸಿ ಕಾಂಬಿನೇಷನ್ ನಲ್ಲಿ ನೆಟ್ ವೋಲ್ಟೇಜ್ ಬಿಟ್ವೀನ್ ಎಲ್ ಅಂಡ್ ಸಿ ಇಸ್ ಗಿವನ್ ಬೈ ವಿ ಎಲ್ ಮೈನಸ್ ವಿ ಸಿ ಆರ್ ವಿ ಸಿ ಮೈನಸ್ ವಿ ಎಲ್. ಯಾವ ದೊಡ್ಡದಾಗಿದೆ ಅದನ್ನ ಚಿಕ್ಕದನ್ನ ಸಬ್ಟ್ರಾಕ್ಟ್ ಮಾಡಿ. ಸೊ ಎರಡು ಈಕ್ವಲ್ ಆಗಿರೋದ್ರಿಂದ ನೆಟ್ ವೋಲ್ಟೇಜ್ 0 ಆಗುತ್ತೆ. ಅಗೇನ್ ವೆರಿ ಈಸಿ ಕ್ವೆಶನ್, ಎಲ್ ಸಿ ಕಾಂಬಿನೇಷನ್ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಇನ್ ಅ ಸೀರೀಸ್ ರೆಸೊನೆನ್ಸ್ ಎಲ್ ಸಿ ಆರ್ ಸರ್ಕ್ಯೂಟ್ ದಿ ವೋಲ್ಟೇಜ್ ಅಕ್ರಾಸ್ ಆರ್ ಇಸ್ 100 ವೋಲ್ಟ್ and resistance value is 1 kilo ohm with capacitance 2 microfarad. The resonance frequency omega is 200 radians. At resonance the voltage across L is, so nodi it's a very simple problem. So first of all they have given voltage across R and resistance value. Voltage matte resistance value kottidare. So Ohm's law inda V is equal to IR andre I is equal to V by R. So volt resistor le ಎಷ್ಟು ವೋಲ್ಟೇಜ್ ಇದೆ 100 divided by resistance value 1 kilo ಅಂದ್ರೆ 1000. ಸೊ ನಮ್ಮ ಕರೆಂಟ್ ಎಷ್ಟಿದೆ 0.1 ಆಂಪಿಯರ್. ಈಗ ನಾವು ಏನು ಕಂಡುಹಿಡಿಬೇಕು, ರೆಸೊನೆನ್ಸ್ ಕಂಡೀಷನ್ ನಲ್ಲಿ ವೋಲ್ಟೇಜ್ ಅಕ್ರಾಸ್ ಎಲ್ ಕಂಡುಹಿಡಿಬೇಕು. ವೋಲ್ಟೇಜ್ ಅಕ್ರಾಸ್ ಎಲ್, ಅಗೇನ್ ಓಮ್ಸ್ ಲಾ, ವೋಲ್ಟೇಜ್ ಅಕ್ರಾಸ್ ಎಲ್, ಹೌ ಡು ಯು ಫೈಂಡ್ ಇಟ್? ಇಟ್ ಈಸ್ ಐ ಕರೆಂಟ್ ಇಂಟು ಎಕ್ಸ್ ಎಲ್, ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ಕರೆಂಟ್ ಎಷ್ಟಿದೆ 0.1 ಇಂಟು ಎಕ್ಸ್ ಎಲ್ ಇಸ್ ಒಮೆಗಾ ಇಂಟು ಎಲ್ which is 0.1 into 200 into L value ಎಷ್ಟು ಕೊಟ್ಟಿದ್ದಾರೆ? L value okay, at capacitance this is equal to VL is equal to VC, VC is equal to VL. so omega C ಇಂದನು ಯೂಸ್ ಮಾಡಬಹುದು, ಸಾರಿ omega L ಅಲ್ಲ omega C ಅಂತ ಯೂಸ್ ಮಾಡಬೇಕು. ಯಾಕಂದ್ರೆ omega L ವ್ಯಾಲ್ಯೂ ವೋಲ್ಟೇಜ್ ಅಕ್ರಾಸ್ L ಕೇಳ್ತಿದ್ದಾರೆ, ವೋಲ್ಟೇಜ್ ಅಕ್ರಾಸ್ L ಕೇಳ್ತಿದ್ದಾರೆ. So voltage across L is equal to voltage across C. Actually this is the resonance condition. Resonance condition ನಲ್ಲಿ ಈ ರೀತಿಯಲ್ಲಿ ಬರೀಬಹುದು. voltage capacitor voltage is equal to inductor voltage. So capacitor ಒಳಗಿರೋ voltage ನ ಕಂಡುಹಿಡಿದ್ರೆ inductor voltage ಸಿಗಬಹುದು. So I is equal to 0.1 and XC is 1 by omega C. So ಇದರಿಂದ ಏನು ಸಿಗುತ್ತೆ? 0.1 into 1 by 200 ಮತ್ತೆ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 2 ಮೈಕ್ರೋಫ್ಯಾರಡ್, 2 into 10 to the power minus 6. ಸೊ ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಯು ವಿಲ್ ಗೆಟ್ ಫೈನಲ್ ಆನ್ಸರ್ 250 ವೋಲ್ಟೇಜ್. ಕರೆಕ್ಟ್ ಆನ್ಸರ್ ಇಸ್ 250 ವೋಲ್ಟೇಜ್, ಆಪ್ಷನ್ ಸಿ. ಆಲ್ ರೈಟ್, ಸೊ ಈ ಪಾಯಿಂಟ್ ಬಹಳ ಮುಖ್ಯವಾಗಿದೆ. ಸೊ ಕರೆಕ್ಟ್ ಆಗಿ ರೆಸೊನೆನ್ಸ್ ಕಂಡೀಷನ್ ಯಾಕೆ ಕೊಟ್ಟಿದ್ದೆ? ಸೊ ರೆಸೊನೆನ್ಸ್ ಕಂಡೀಷನ್ ಅಲ್ಲಿ ಕೆಪಾಸಿಟನ್ಸ್ ವೋಲ್ಟೇಜ್ ಇಂಡಕ್ಟರ್ ವೋಲ್ಟೇಜ್ ಸೇಮ್ ಆಗಿರುತ್ತೆ. ಅದಕ್ಕೆ ಇಂಡಕ್ಟರ್ ವ್ಯಾಲ್ಯೂ ಕೊಟ್ಟಿಲ್ಲ, ಇಂಡಕ್ಟೆನ್ಸ್ ವ್ಯಾಲ್ಯೂ ಎಲ್ ವ್ಯಾಲ್ಯೂ ಕೊಟ್ಟಿಲ್ಲ, ಆದ್ರೂ ವೋಲ್ಟೇಜ್ ಅಕ್ರಾಸ್ ಎಲ್ ಕೇಳ್ತಿದ್ದಾರೆ. ಸೊ ಸಿಂಪಲ್ ಆಗಿ ಮಾಡ್ಬೋದು, ಟೆನ್ಷನ್ ತಗೋಬೇಕಾಗಿಲ್ಲ. ಕೆಪಾಸಿಟನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ಅದರಿಂದ ಕೆಪಾಸಿಟರ್ ವೋಲ್ಟೇಜ್ ಕಂಡುಹಿಡಿಬಹುದು. ದಟ್ ಈಸ್ ಈಕ್ವಲ್ ಟು ಇಂಡಕ್ಟರ್ ವೋಲ್ಟೇಜ್ 250 ವೋಲ್ಟ್. ಆಲ್ ರೈಟ್, ಸೊ ಇಂಥ ಸಣ್ಣ ಸಣ್ಣ ಕ್ಯೂಗಳನ್ನ ಮಿಸ್ ಮಾಡಬೇಡಿ. ಸೊ ಯು ಹ್ಯಾವ್ ಟು ಅಪ್ಲೈ ಲಿಟಲ್ ಬಿಟ್ ಆಫ್ ಲಾಜಿಕ್. ಆ ಕಾನ್ಸೆಪ್ಟ್ ಫ್ಲೋ ಇರಬೇಕು. ಸೊ ಆ ಕಾನ್ಸೆಪ್ಟ್ ಫ್ಲೋ ಇಂದ ಯು ಕ್ಯಾನ್ ಕೀಪ್ ಇಟ್ ಸಮ್ ವಾಟ್ ಆವರೇಜ್. ಅಲ್ಲಂದ್ರೆ ಇದು ತುಂಬಾ ಈಸಿ ಕ್ವೆಶನ್, ಫಾರ್ಮುಲಾ ಎಲ್ಲ ತುಂಬಾ ಸಿಂಪಲ್ ಆಗಿದೆ, ಆದ್ರೆ ಕರೆಕ್ಟ್ ಆಗಿ ಲಾಜಿಕ್ ಅಪ್ಲೈ ಮಾಡಬೇಕು, ಅವಾಗ ಸಿಗಬಹುದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ವ್ಯಾಲ್ಯೂ ಆಫ್ ಆಲ್ಟರ್ನೇಟಿಂಗ್ EMF ಇನ್ ದಿ ಗಿವೆನ್ ಸರ್ಕ್ಯೂಟ್ ವಿಲ್ ಬಿ. ಬಹಳ ಈಸಿ ಪ್ರಾಬ್ಲಮ್ ಇದು, ವೆರಿ ಸಿಂಪಲ್. ಸೊ ದಿ ನೆಟ್ ವೋಲ್ಟೇಜ್ ಇನ್ ಅನ್ LCR ಸರ್ಕ್ಯೂಟ್ ಇಸ್ ಗಿವೆನ್ ಬೈ ರೂಟ್ ಓವರ್ VR ಸ್ಕ್ವೇರ್ ಪ್ಲಸ್ VL ಮೈನಸ್ VC ದಿ ಹೋಲ್ ಸ್ಕ್ವೇರ್. ಓಕೆ, VL ಮೈನಸ್ VC, ಇಲ್ಲಾಂದ್ರೆ ಯಾವ್ದು ದೊಡ್ಡದಾಗಿದೆ? VC ದೊಡ್ಡದಾಗಿದೆ, ಸೊ VC ಮೈನಸ್ VL ಅಂತ ನೀವು ಬರಿಬಹುದು, ಯಾವ್ದು ಬೇಕಾದ್ರೂ ಬರಿಬಹುದು. ಎನಿವೇ ಇಟ್ ಇಸ್ ಗೆಟಿಂಗ್ ಸ್ಕ್ವಯರ್ಡ್. ಸೊ ನೋಡಿ ಯಾವ ರೀತಿಯಲ್ಲಿ ಆಗುತ್ತೆ. VR ಸ್ಕ್ವಯರ್, R ಅಲ್ಲಿ ಎಷ್ಟಿದೆ? 80 ಸ್ಕ್ವಯರ್, ಓಕೆ 80 ಸ್ಕ್ವಯರ್ ಪ್ಲಸ್ VL ಮೈನಸ್ VC ಮೈನಸ್ VL, ಹೆಂಗ್ ಬೇಕಾದ್ರೂ ಮಾಡಿ. 60 ಇದೆ, 60 ಸ್ಕ್ವಯರ್, 60 ಮೈನಸ್ 60 ಸ್ಕ್ವಯರ್ ಎಲ್ಲ ಸೇಮೆ. ಸೊ ರೂಟ್ ಎಷ್ಟು ಬರುತ್ತೆ? ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಇಟ್ ವಿಲ್ ಕಮ್ ಅರೌಂಡ್ 8 6 ಮತ್ತೆ 10 is a type Pythagorean triplet. 8 6 10, 8 square 64, 6 square 36, add ಮಾಡಿದ್ರೆ 10 square 100 ಬರುತ್ತೆ. So 80 60 ಮತ್ತೆ ಏನಿರುತ್ತೆ? It is 10,000 and the square root is 100 volt. Correct answer is 100 volt. All right, so 8000 square plus 80 square plus 60 square, correctly you will get 6400 plus 3600, 10,000 ಬರುತ್ತೆ. ಸ್ಕ್ವೇರ್ ರೂಟ್ ಎಷ್ಟಿದೆ? 100 ವೋಲ್ಟ್. ಅಗೇನ್ ವೆರಿ ಸಿಂಪಲ್ ಪ್ರಾಬ್ಲಮ್, ವೆರಿ ಸಿಂಪಲ್. ಈ ಜಸ್ಟ್ ಈ ಫಾರ್ಮುಲಾ ಗೊತ್ತಿರಬೇಕು, ಹಾಗಿದ್ರೆ ಈಸಿಯಾಗಿ ಮಾಡಬಹುದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್ ಥಿಯರಿ ಕ್ವೆಶನ್ ಆಗಿದೆ. ಮ್ಯಾಚ್ ದಿ ಫಾಲೋಯಿಂಗ್ ಅಂತ, ಬಹಳ ಸಿಂಪಲ್ ಇದು. ಸೊ ಕರೆಕ್ಟ್ ಆಗಿ ನೋಡಿ, ಇನ್ಫ್ರಾರೆಡ್ ವೇವ್ಸ್ ಯಾವ್ದ್ರ ಯೂಸ್ ಆಗುತ್ತೆ? ಓಕೆ, ಮೇ ಬಿ ಕನ್ಫ್ಯೂಷನ್ ಇರಬಹುದು ಅಂತ ಅನ್ಕೊಳ್ಳೋಣ. ಆದ್ರೆ ರೇಡಿಯೋ ವೇವ್ಸ್
ಖಂಡಿತ ನಿಮಗೆ ಗೊತ್ತು, ಇಟ್ ಇಸ್ ಯೂಸ್ಡ್ ಫಾರ್ ಬ್ರಾಡ್ಕಾಸ್ಟಿಂಗ್. ರೇಡಿಯೋ ವೇವ್ಸ್ ಇಸ್ ಯೂಸ್ಡ್ ಫಾರ್ ಬ್ರಾಡ್ಕಾಸ್ಟಿಂಗ್. ಮತ್ತೆ ಎಕ್ಸ್ರೇಸ್ ಡೆಫಿನೆಟ್ಲಿ ಫ್ರಾಕ್ಚರ್ಡ್ ಬೋನ್ಸ್ ಡಿಟೆಕ್ಟ್ ಮಾಡಕ್ಕೆ ಎಲ್ರಿಗೂ ಗೊತ್ತು, ಕೈ ಕಾಲು ಎಲ್ಲ ಮುರಿದಿರ್ತಾರಲ್ಲ, ಸೊ ಅವಾಗ ನಿಮಗೆ ಗೊತ್ತಿರುತ್ತೆ ಯಾವ ತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದ ನಾವು ಸ್ಕ್ಯಾನಿಂಗ್ ತಗೋತಿದೀವಿ, ಇಟ್ ಇಸ್ ಎಕ್ಸ್ರೇಸ್. ಮತ್ತೆ ಅಲ್ಟ್ರಾ ವೈಲೆಟ್ ಕೊನೆಗೆ ನೋಡಿ, ಅಬ್ಸಾರ್ಬ್ ಬೈ ಓಝೋನ್ ಲೇಯರ್, ಕರೆಕ್ಟ್ ಆನ್ಸರ್. ಸೊ ನೀವು ಜಾಗ್ರಫಿಯಲ್ಲಿ ಓದಿರ, ಸೊ ನೀವು ಇದರಲ್ಲಿ ಯಾವ ಡೌಟ್ ಇರಲ್ಲ. ಸೊ ಖಂಡಿತ ಎನಿವೇ ಡೌಟ್ ಇದ್ರೂ ಕೂಡ ನೀವು ಫಿಕ್ಸ್ ಮಾಡಬಹುದು. IR is used for treating muscular strain. ಸೊ ನೋಡಿ ಆನ್ಸರ್ ಏನಿದೆ, 1 1 2 2 3 3 4 4. ಸೊ ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ದಿ ಆಪ್ಷನ್ ಇಸ್ ಆಪ್ಷನ್ ಡಿ. ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ, ಆಪ್ಷನ್ ಡಿ. ವೆರಿ ವೆರಿ ಈಸಿ ಪ್ರಾಬ್ಲಮ್. ಇಂಥ ಕ್ವೆಶನ್ ಎಲ್ಲ ಬಿಡಬೇಡಿ, ಶಾರ್ಟ್ ಕ್ವೆಶನ್ ಇದು. 1 ಮಾರ್ಕ್ ನಿಮ್ ಪಾಕೆಟ್ ಬೀಳುತ್ತೆ, ಮತ್ತೆ ವಿತ್ ಇನ್ 5 to 10 seconds ಅಲ್ಲಿ ನೀವು ಕ್ವೆಶನ್ ನ ಮಾಡಬಹುದು. ಆಲ್ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ವೆನ್ ಅ ಪ್ಲೇನ್ ಫೇಸ್ ಆಫ್ ಪ್ಲೇನೋ-ಕಾನ್ವೆಕ್ಸ್ ಲೆನ್ಸ್ ಇಸ್ ಸಿಲ್ವರ್ಡ್, but it behaves as a concave mirror of focal length 30 centimeter, but when it is curved surface is silvered, it behaves like a concave mirror of focal length 100 centimeter. Alright, so ಇದರಲ್ಲಿ ಈ ಕಂಡೀಷನ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಏನಾಗ್ತಿದೆ, ಒಂದು ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಇದೆ, ಆಮೇಲೆ ಇದನ್ನ ಸಿಲ್ವರ್ ಮಾಡಿದೆ, ಎರಡು ಕಡೆ ಸಿಲ್ವರ್ ಮಾಡಿದೆ. ಸೊ ಒಂದ್ಸಲ ಏನಾಗಿದೆ, ದಿ ಸಿಲ್ವರಿಂಗ್ ಇಸ್ ಮೇಡ್ ಆನ್, ಜಸ್ಟ್ ಅ ಸೆಕೆಂಡ್, one side the silvering is made on, silvering ಒಂದ್ಸಲ ಈ ಸೈಡ್ ಅಲ್ಲಿ ಮಾಡಿದ್ದಾರೆ, ಅಂದ್ರೆ ಸಿಲ್ವರ್ ಮಾಡಿದ್ರೆ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗ್ಬಿಡುತ್ತೆ. ಒಂದ್ಸಲ ಸಿಲ್ವರಿಂಗ್ ಎಲ್ಲಿ ಮಾಡಿದೆ, ಈ ಕಡೆ ಮಾಡಿದೆ, ಸೊ ಇದರಲ್ಲಿ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಸಿಲ್ವರ್ ಮಾಡಿದ್ರೆ ಈ ಲೆನ್ಸ್ದು ಫೋಕಲ್ ಲೆಂತ್ ಏನಾಗುತ್ತೆ. ಸೊ ಫೋಕಲ್ ಲೆಂತ್ ಇಸ್ ಗಿವನ್ ಆಸ್ D divided by, sorry D ಅಲ್ಲ, R divided by 2 into mu minus 1. ಸೊ ನಮ್ಮ ಈ ಸೈಡು ಸಿಲ್ವರ್ ಮಾಡಿದ್ರೆ you will get this, and if you silver the plain side you will get F is equal to R divided by 2 mu. Okay, R divided by 2 mu. ಜಸ್ಟ್ ಒಂದ್ಸಲ ವೆಯ್ಟ್ ಮಾಡಿ, ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಕರೆಕ್ಟ್ ಆಗಿ ಪ್ಲೇನ್ ಸೈಡ್ ಅಲ್ಲಿ ಬಂದ್ರೆ ಈ ರೀತಿಯಲ್ಲಿ ಇದ್ರೆ, ಈ ಟೈಮ್ ಅಲ್ಲಿ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು R divided by 2 into mu minus 1. ಸ್ವಲ್ಪ ಇಂಟರ್ಚೇಂಜ್ ಆಗೋಯ್ತು, ಆದ್ರೆ ಇದು ಕರೆಕ್ಟ್ ಆಗಿದೆ. F is equal to R divided by 2 mu. ಸೊ ನೋಡಿ, ಈಗ ಪ್ಲೇನ್ ಸೈಡ್ ಅಲ್ಲಿ ಸಿಲ್ವರ್ ಆಗಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಫೋಕಲ್ ಲೆಂತ್ಗೆ, ಮತ್ತೆ ಕರ್ವ್ ಸೈಡ್ ಮಾಡಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಆಲ್ ರೈಟ್, ನಾವೀಗ ನೋಡಿ ಕ್ವೆಶ್ಚನ್ ಅಲ್ಲಿ ಹೇಗಿದೆ, ಫಸ್ಟ್ ನಮ್ಮ ಪ್ಲೇನ್ ಸೈಡ್ ಇಸ್ ಬಿಹೇವಿಂಗ್ ಲೈಕ್ ಅ ಕಾನ್ಕೇವ್ ಮಿರರ್. ಪ್ಲೇನ್ ಸೈಡ್ ಇಸ್ ಸಿಲ್ವರ್ಡ್. ಪ್ಲೇನ್ ಸೈಡ್ ಅಂದ್ರೆ ಈ ಫಾರ್ಮುಲಾ F1 is equal to, ಈ ಫಾರ್ಮುಲಾ ಯೂಸ್ ಮಾಡಿ, R divided by 2 into mu minus 1. ಸೊ ಎಷ್ಟು ಬರುತ್ತೆ, 30 centimeter, which is equal to 30 centimeter. Okay, next F2, next ಯಾವ ಸೈಡ್ ಆಗಿದೆ, curved side is silvered, it behaves like a concave mirror, focal length is 10. ಸೊ curved side ಮಾಡಿದ್ರೆ ಏನಾಗುತ್ತೆ, F is equal to R divided by 2 mu, which is equal to 10 centimeter. ಎರಡನ್ನ ಡಿವೈಡ್ ಮಾಡಿ, ಸೊ you will get mu divided by mu minus 1 is equal to 3 by 1. ಸೊ ನೀವು ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದು ಮಾಡಿದ್ರೆ you will get mu is equal to 1.5. 3 by 2 ಅಂತ ಬರುತ್ತೆ, which is equal to 1.5. Option D is the correct answer. Alright, so this question is little bit on the difficult side. ಯಾಕಂದ್ರೆ ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಈ ಕಾನ್ಸೆಪ್ಟ್ ಜಾಸ್ತಿ ಹುಡುಗರಿಗೆ ಗೊತ್ತಿರಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ, ಯಾಕಂದ್ರೆ ಇದನ್ನ ಹೆಚ್ಚಿಗೆ ಯಾರು ಡಿಸ್ಕಸ್ ಮಾಡಲ್ಲ ಕ್ಲಾಸ್ ರೂಮ್ ಅಲ್ಲಿ. ಬಟ್ ದಿಸ್ ಫಾರ್ಮುಲಾ ಪ್ಲೀಸ್ ಕೀಪ್ ಇನ್ ಮೈಂಡ್. ಇಂಥ ಒಂದು ಸಿಚುವೇಶನ್ ಬಂದ್ರೆ, ಒಂದು ಪ್ಲೇನೋ ಕಾನ್ವೆಕ್ಸ್ ಅನ್ನ ಈ ರೀತಿಯಲ್ಲಿ ನಾವು ಸಿಲ್ವರ್ ಮಾಡಿದ್ರೆ, ಸೊ ಅದ್ರದ್ದು ಹೊಸ ಫೋಕಲ್ ಲೆಂತ್ ಎಷ್ಟಿರುತ್ತೆ, ಸೊ ಈ ಫಾರ್ಮುಲಾನ ಫಾಲೋ ಮಾಡಿ ಕರೆಕ್ಟ್ ಆಗಿ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ದಿ ಆನ್ಸರ್. ಫೈನಲಿ ಯು ಹ್ಯಾವ್ ಟು ಟೇಕ್ ದಿಸ್ ಫಾರ್ಮುಲಾ, ಆಮೇಲೆ ಎಲ್ಲ ಮ್ಯಾಥಮೆಟಿಕ್ಸ್ ಡಿವೈಡ್ ಮಾಡಿ ಆನ್ಸರ್ ಕೊನೆಗೆ ಬರುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ಅ ಲಿಟಲ್ ಬಿಟ್ ಡಿಫಿಕಲ್ಟ್ ಪ್ರಾಬ್ಲಮ್. ಸೊ ಸ್ವಲ್ಪ ಫೋಕಸ್ ಮಾಡಿ ಈ ಟೈಪ್ ಪ್ರಾಬ್ಲಮ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಸೊ ಮತ್ತೆ ಈಸಿ ಆಗಿರುತ್ತೆ. ಜಸ್ಟ್ ಈ ಫಾರ್ಮುಲಾನ ಮನಸ್ಸಲ್ಲಿ ನೆನ್ಪಿಟ್ಕೋಬೇಕು. ಆಲ್ ರೈಟ್, ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A ray of light traveling in a transparent medium of refractive index mu falls on a surface separating the medium from air at an angle of incidence 45 degrees.
For which of the following mu the ray can undergo total internal reflection? ಇಂಥ ಪ್ರಾಬ್ಲಮ್ ನಾವು ಮುಂಚೆನೂ ಮಾಡಿದ್ವಿ, ತುಂಬಾ ಈಸಿ ಪ್ರಾಬ್ಲಮ್ ಇದು. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದನ್ ಆಂಗಲ್ ಆಫ್ ಕ್ರಿಟಿಕಲ್ ಆಂಗಲ್, ಅವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಡೆಯುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಸೊ ಇದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರ್ಬೇಕು? ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡೀಷನ್ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಮಸ್ಟ್ ಬಿ ಗ್ರೇಟರ್ ದನ್ 1/sin c. 1/sin c ಅಂದ್ರೆ ದಟ್ ಈಸ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ಎಟ್ ದಿ ಕ್ರಿಟಿಕಲ್ ಆಂಗಲ್. ಕ್ರಿಟಿಕಲ್ ಆಂಗಲ್ ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಈ ರೀತಿಯಲ್ಲಿ ನಾವು ಕಂಪೇರ್ ಮಾಡೋದು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದಕ್ಕಿಂತ ಜಾಸ್ತಿ ಇರಬೇಕು, 1/sin c. ಓಕೆ, ಸೊ 1/sin c ಎಷ್ಟಿದೆ? 1/sin ಆಫ್ ಕ್ರಿಟಿಕಲ್ ಆಂಗಲ್ ವ್ಯಾಲ್ಯೂ 45 ಡಿಗ್ರಿ, sin 45. Sin 45 is 1/√2. 1/sin 45 is √2. It is greater than √2. ಅಂದ್ರೆ 1.414 ಇಂದ ಹೆಚ್ಚಿಗಿರಬೇಕು. ಸೊ ಇದರಲ್ಲಿ ಯಾವ ವ್ಯಾಲ್ಯೂ 1.414 ಇಂದ ಹೆಚ್ಚಿಗಿದೆ? ಇಟ್ ಇಸ್ ಆಪ್ಷನ್ ಸಿ. ಓಕೆ, ಸೊ ಆಪ್ಷನ್ ಸಿ, ಮ್ಯೂ ವ್ಯಾಲ್ಯೂ ಶುಡ್ ಬಿ 1.5. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಡಿಬೇಕಂದ್ರೆ ಕ್ರಿಟಿಕಲ್ ಆಂಗಲ್ 45 ಇರುವಾಗ ನಮ್ಮ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರಬೇಕು? 1.5. ಓಕೆ, ವೆರಿ ಸಿಂಪಲ್. ಇಂಥ ಪ್ರಾಬ್ಲಮ್ ನಾವು ಮುಂಚೆನೂ ಮಾಡಿದ್ದೀವಿ. ಸೊ ಇನ್ನ ಬಹಳ ಪ್ರಾಕ್ಟೀಸ್ ಮಾಡಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಹಳ ಮುಖ್ಯವಾಗಿರೋ ಒಂದು ಟಾಪಿಕ್. ವೆರಿ ಈಸಿ ಕ್ವೆಶ್ಚನ್. ಲೆಟ್ಸ್ ಸಿ ದಿ ನೆಕ್ಸ್ಟ್ ಪ್ರಾಬ್ಲಮ್. ಕಮ್ ಆನ್. Minimum deviation is observed with a prism having angle of incidence, angle of prism A, deviation theta, and incidence I, angle of emergence E. We have generally, okay, we then have minimum deviation condition ಕೇಳ್ತಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತು. minimum deviation condition is angle of incidence is equal to angle of emergence. This is one condition. ಸೊ ಇದು ಎರಡು ಈಕ್ವಲ್ ಆಗಿದ್ರೆ ನಾವು ಹೇಳ್ಬೋದು ನಮ್ಮ ಡಿವಿಯೇಷನ್ ಮಿನಿಮಮ್ ಆಗಿ ನಡೀತದೆ. ಮಿನಿಮಮ್ ಡಿವಿಯೇಷನ್ ಅಲ್ಲಿ ನಡೀತಾ ಇದೆ. ಓಕೆ, ದಿ ಡಿವಿಯೇಷನ್ ವಿಚ್ ಇಸ್ ಹ್ಯಾಪನಿಂಗ್ ಇಸ್ ಮಿನಿಮಮ್ ಡಿವಿಯೇಷನ್ ಕಂಡೀಷನ್. ಇನ್ನೊಂದು ಕಂಡೀಷನ್ ನಿಮ್ಗೆ ಬೇಕಾದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗಿ ಹೇಳ್ತಾ ಇದೀನಿ. ಎರಡೂ ಕಡೆ ರಿಫ್ರಾಕ್ಟಿವ್ ಆಂಗಲ್ ಸೇಮ್ ಆಗಿರುತ್ತೆ. ಮತ್ತೆ ಇನ್ನೊಂದು ಕಂಡೀಷನ್ ಹೇಳ್ತೀನಿ, ರಿಫ್ರಾಕ್ಟೆಡ್ ರೇ, ನಮ್ಮ ರಿಫ್ರಾಕ್ಟೆಡ್ ರೇ ವಿಲ್ ಬಿ ಪ್ಯಾರಲಲ್ ಟು ಬೇಸ್ ಆಫ್ ದಿ ಪ್ರಿಸಮ್. ಪ್ರಿಸಮ್ ಬೇಸ್ಗೆ ಪ್ಯಾರಲ್ ಆಗಿರುತ್ತೆ. ಸೊ ನಮ್ಮ ಈ ರೀತಿಯಲ್ಲಿ ಪ್ರಿಸಮ್ ಇದೆ. ಸೊ ಮಿನಿಮಮ್ ಡಿವಿಯೇಷನ್ ಅಲ್ಲಿ ಇದು ಪ್ಯಾರಲ್ ಆಗಿರುತ್ತೆ. ದಿಸ್ ವಿಲ್ ಬಿ ಪ್ಯಾರಲಲ್ ಟು ದಿಸ್. ಓಕೆ, ಸೊ ದೀಸ್ ಕಂಡೀಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಕಂಡೀಷನ್ ಎಲ್ಲ ನಮ್ಮ ಮನಸ್ಸಲ್ಲಿ ನೆನ್ಪಿಟ್ಕೋಬೇಕು. ಸೊ ಬಹಳ ಈಸಿ ಒಂದು ಕಾನ್ಸೆಪ್ಟ್. ಸೊ ನೀವು ಈಸಿಯಾಗಿ ಮಾಡ್ಬೋದು. ವೆರಿ ಈಸಿ ಕ್ವೆಶನ್, ಡೈರೆಕ್ಟ್ ಕ್ವೆಶನ್. ಯು ಕ್ಯಾನ್ ಡೂ ಇಟ್ ವೆರಿ ಕ್ವಿಕ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡಿ. ray of light passes through 4 transparent media with refractive indices mu1, mu2, mu3 and mu4 as shown in the figure. The surfaces of all media are parallel. If the emergent ray CD is parallel to the incident ray AB, then we must have, ನೋಡಿ ಆಲ್ರೆಡಿ ಆನ್ಸರ್ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ. ಎಮರ್ಜೆಂಟ್ ರೇ ಪ್ಯಾರಲಲ್ ಟು ಇನ್ಸಿಡೆಂಟ್ ರೇ. ಎಮರ್ಜೆಂಟ್ ರೇ ಅಂಡ್ ಇನ್ಸಿಡೆಂಟ್ ರೇ ಆರ್ ಪ್ಯಾರಲಲ್ ಅಂದ್ರೆ ಅವ್ರ ಮಧ್ಯದಲ್ಲಿ ಒಂದು ಲ್ಯಾಟ್ರಲ್ ಇದಿದೆ, ಶಿಫ್ಟ್. ಸೊ ಇದು ಯಾವ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿದೀವಿ ನಾವು? ಒಂದು ಪ್ರಿಸಮ್ ನ ತಗೊಂಡ್, ಪ್ರಿಸಮ್ ಅಲ್ಲ ಗ್ಲಾಸ್ ಸ್ಲಾಬ್ ನ ತಗೊಂಡ್ರೆ ಈ ರೀತಿಯಲ್ಲಿ ಒಂದು ರೇ ಬರುತ್ತೆ, ಆಮೇಲೆ ಇದಾಗುತ್ತೆ, ಆಮೇಲೆ ಇವೆರಡು ಪ್ಯಾರಲ್ ಆಗಿರುತ್ತೆ ಅಲ್ವಾ? ಸೊ ದಟ್ ಮೀನ್ಸ್ ದಿಸ್ ಇಸ್ N1, N2, N1 ಅಂದ್ರೆ ನಮ್ಮ ಫಸ್ಟ್ ಮತ್ತೆ ಲಾಸ್ಟ್ ಮೀಡಿಯಂ ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. ಈಗ ಇನ್ಸಿಡೆಂಟ್ ಮತ್ತೆ ಎಮರ್ಜೆಂಟ್ ರೇ ಪ್ಯಾರಲ್ ಆಗಿದ್ರೆ ಎಕ್ಸ್ಟರ್ನಲ್ ದಿ ಸೇಮ್, ಈ ಕಡೆ ಇರೋ ಮೀಡಿಯಂ ಈ ಕಡೆ ಇರೋ ಮೀಡಿಯಂ ಸೇಮ್ ಆಗಿರುತ್ತೆ. ದಟ್ ಮೀನ್ಸ್ mu1 and mu4 ಆರ್ ಈಕ್ವಲ್ ಟು ಈಚ್ ಅದರ್. ಆಪ್ಷನ್ ಡಿ. ನೋಡಿ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದೀನಿ, ನಿಮಗೆ ಆನ್ಸರ್ ಕ್ಲೂ ಕ್ವೆಶನ್ ಅಲ್ಲೇ ಇರುತ್ತೆ. ಎಮರ್ಜೆಂಟ್ ರೇ ಪ್ಯಾರಲಲ್ ಟು ಇನ್ಸಿಡೆಂಟ್ ರೇ ಅಂತ ಕೊಟ್ಟಿದ್ರೇನೆ ಡೈರೆಕ್ಟ್ ನೀವು ಇಂತ ಒಂದು ರೆಕ್ಟಾಂಗ್ಯುಲರ್ ಪ್ರಿಸಮ್ದು ಎಕ್ಸ್ಪೆರಿಮೆಂಟ್ ಆಮೇಲೆ ಎಕ್ಸಾಂಪಲ್ ನಿಮ್ಮ ಮನಸ್ಸಲ್ಲಿ ಬರಬೇಕು. ಸೊ ಕರೆಕ್ಟ್ ಆಗಿ ಗೆಸ್ ಮಾಡಬೇಕು. ಪ್ಯಾರಲ್ ಇದ್ರೆ mu1, mu2 ಇವೆರಡಕ್ಕೆ ಒಂದೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರಬೇಕು, ಅದಕ್ಕೆ ಪ್ಯಾರಲ್ ಆಗಿದೆ. ಇಲ್ಲಾಂದ್ರೆ ಬೆಂಡ್ ಆಗುತ್ತಲ್ವಾ? ಪ್ಯಾರಲ್ ಆಗಿದೆ ಅಂದ್ರೆ ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್. ದಟ್ ಇಸ್ ವೈ ಯು ಹ್ಯಾವ್ mu4 is equal to mu1. ಆಲ್ ರೈಟ್, ವೆರಿ ಸಿಂಪಲ್ ಕ್ವೆಶನ್, ಈಸಿಯಾಗಿ ಮಾಡಬಹುದು, ಇದರಲ್ಲಿ ಯಾವ ತೊಂದರೆನೂ ಇಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿ. A thin mica sheet of thickness 2 into 10 to the power minus 6 and refractive index mu is equal to 1.5 is introduced in a path of the first wave. The wavelength of the wave used is 5000 angstroms. The central bright maximum will shift. ಅಂದ್ರೆ ನಾರ್ಮಲ್ ಯಂಗ್ಸ್ ಡಬಲ್ ಸ್ಲಿಟ್ ಅಲ್ಲಿ ನಾವು ಈಗ ಒಂದು ಮೈಕಾ ಶೀಟ್ ಥಿಕ್ನೆಸ್ 2 into 10 ಮೈಕ್ರೋಮೀಟರ್, 2 ಮೈಕ್ರೋಮೀಟರ್
ಥಿಕ್ನೆಸ್ ಇರೋ ಮೈಕಾ ಶೀಟ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದರಿಂದ ನಮ್ಮ ಸೆಂಟ್ರಲ್ ಬ್ರೈಟ್ ಮ್ಯಾಕ್ಸಿಮಾಗೆ ಎಷ್ಟು ಡಿಫರೆನ್ಸ್ ಬರುತ್ತೆ. ಸೊ ಇದಕ್ಕೊಂದು ಡೈರೆಕ್ಟ್ ಫಾರ್ಮುಲಾ ಇದೆ, ಇದು ಜಾಸ್ತಿ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ, ಸೊ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಸೊ ನಾವೊಂದು ಬೇರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಮೀಡಿಯಂ ಒಂದು ಥಿಕ್ನೆಸ್, ಇಡೀ ಮೀಡಿಯಂ ಇಲ್ಲ, ಸೊ ಒಂದು ಥಿಕ್ನೆಸ್ ಒಂದು ಬೇರೆ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅದರಿಂದ ನಮ್ಮ ಸೆಂಟ್ರಲ್ ಮ್ಯಾಕ್ಸಿಮಮ್ಗೆ ಎಷ್ಟು ಶಿಫ್ಟ್ ಬರುತ್ತೆ. ಡೈರೆಕ್ಟ್ ಫಾರ್ಮುಲಾ, ಶಿಫ್ಟ್ ಇಸ್ ಗಿವನ್ ಬೈ ಬೀಟಾ ಅಂದ್ರೆ ಆಕ್ಚುಯಲ್ ಶಿಫ್ಟ್ divided by lambda wavelength into mu minus 1, mu is refractive index minus 1 into thickness t. So ಈ ಫಾರ್ಮುಲಾನ ಮನಸ್ಸಲ್ಲಿ ಇಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ನಮ್ಮ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪ್ಯಾಟರ್ನ್ ಒಳಗೆ ನಾವು ಈ ತರ ಒಂದು ಬೇರೆ ಮೀಡಿಯಂ ಯೂಸ್ ಮಾಡಿದ್ರೆ, ಮೀಡಿಯಂ ಅಂದ್ರೆ ಹಿಡಿ ಮೀಡಿಯಂ ಅಲ್ಲ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಗಾಳಿ ತರ ಅದನ್ನ ಒಂದು ನೀರೊಳಗೆ ಇಲ್ಲಾಂದ್ರೆ ಬೇರೆ ಲಿಕ್ವಿಡ್ ಒಳಗೆ ಮುಳುಗಿಸ್ತಾ ಇಲ್ಲ ನಾವು, ಜಸ್ಟ್ ಒಂದು ಥಿನ್ ಸ್ಲೈಸ್ ಆಫ್ ಮೈಕಾ ಶೀಟ್ ಇಲ್ಲಾಂದ್ರೆ ಬೇರಾದ್ರೂ ಟ್ರಾನ್ಸ್ಪರೆಂಟ್ ಶೀಟ್ ಅದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಅಂತ ಒಂದು ಶೀಟ್ ನ ಯೂಸ್ ಮಾಡಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಆಲ್ ರೈಟ್. ಸೊ ಇದ್ರಲ್ಲಿ ಎಲ್ಲ ವ್ಯಾಲ್ಯೂ ಹಚ್ಚಿ ನೀವು ಕರೆಕ್ಟ್ ಆಗಿ, ಬೀಟಾ ವ್ಯಾಲ್ಯೂ ಹಂಗೆ ಇರುತ್ತೆ, ಬೀಟಾ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಲ್ಯಾಂಬ್ಡಾ ವ್ಯಾಲ್ಯೂ ಇಸ್ 5000 ಆಂಗ್ಸ್ಟ್ರಾಮ್ಸ್ into 10 to the power minus 10, mu minus 1 is 1.5 minus 1 into thickness is 2 into 10 to the power minus 6. ಕ್ಯಾಲ್ಕುಲೇಷನ್ ನೀವೇ ಮಾಡಿ ನೋಡ್ಬೋದು, ಕ್ಯಾಲ್ಕುಲೇಷನ್ 1.5 minus 1 0.5 ಆಗುತ್ತೆ, 0.5 ಮತ್ತೆ 5000 ಎಲ್ಲ ಕ್ಯಾನ್ಸಲ್, ಕಾಮನ್ ಟರ್ಮ್ಸ್ ನ ಕ್ಯಾನ್ಸಲ್ ಮಾಡ್ಬೋದು, ಕೊನೆಗೆ ನಿಮಗೆ 2 ಬೀಟಾ ಅಂತ ಬರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು, ಕೊನೆಗೆ ಆನ್ಸರ್ 2 ಬೀಟಾ ಅಂತ ಬರುತ್ತೆ. ಅಂದ್ರೆ ನಿಮಗೆ ಶಿಫ್ಟ್ ಎಷ್ಟಾಗಿದೆ, ಶಿಫ್ಟ್ ದೊಡ್ಡದಾಗಿದೆ. ಓಕೆ, ಶಿಫ್ಟ್ ಅಂದ್ರೆ ಎಕ್ಸ್ಟೆನ್ಷನ್ ಎಷ್ಟಾಗಿದೆ, ಡಬಲ್. ಸೊ ಮೊದಲು ಎಷ್ಟಿತ್ತು ಬೀಟಾ, ಅದಕ್ಕಿಂತ ಡಬಲ್ ಆಗ್ತಿದೆ. ಸೊ ದಟ್ ಮೀನ್ಸ್ ಇಟ್ ಇಸ್ ಬಿಕಮಿಂಗ್ 2 fringes upwards. ಓಕೆ, ಅಷ್ಟು ಜಾಸ್ತಿ ಆಗ್ತದೆ. ಸೊ ಎಕ್ಸ್ಪ್ಯಾಂಡ್ ಅಂದ್ರೆ ಯಾವ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಈ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದು ಮೇಲ್ ಹೋಗುತ್ತೆ, ಕೆಳಗೆ ಬರಲ್ಲ. ಓಕೆ, ಸೊ ಈ ರೀತಿಯಲ್ಲಿ ಮೇಲೆ ಮತ್ತೆ ಕೆಳಗೆ ಎರಡು ಕಡೆ ಎಕ್ಸ್ಪ್ಯಾಂಡ್ ಆಗ್ತದೆ. ಸೊ 2 fringes upwards, that is the shift in the central bright maximum. All right. ಸೊ ದಿಸ್ ಇಸ್ ಸ್ಲೈಟ್ಲಿ ಬಿಟ್ವೀನ್ ಆವರೇಜ್ ಅಂಡ್ ಡಿಫಿಕಲ್ಟ್. ಈ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ, ಆದ್ರೆ ಫಾರ್ಮುಲಾ ಗೊತ್ತಿರಬೇಕು. ಸೊ ಇಂಥ ಒಂದು ನಾವು ಥಿನ್ ಶೀಟ್ ನ ಯೂಸ್ ಮಾಡುವಾಗ ಎಷ್ಟು ಶಿಫ್ಟ್ ಬರ್ತಾ ಇದೆ ಕರೆಕ್ಟ್ ಈ ಫಾರ್ಮುಲಾ ಅಂತ ನೀವು ಕಂಡುಹಿಡಿಬಹುದು. ಆಲ್ ರೈಟ್. ಸೊ ಮಾಡ್ಬೋದು, ಜಸ್ಟ್ ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, unpolarized light is incident on a dielectric of refractive index √3. What is the angle of incidence if the reflected beam is completely polarized? ನೋಡಿ, ಇಂಥದೆಲ್ಲ ಬರುವಾಗ ನಾವು ಕರೆಕ್ಟೆಡ್ ಬ್ರೂಸ್ಟರ್ಸ್ ಲಾ ಅಪ್ಲೈ ಮಾಡಬೇಕು. ಸೊ ಬ್ರೂಸ್ಟರ್ಸ್ ಲಾ ಏನ್ ಹೇಳ್ತದೆ, ಬ್ರೂಸ್ಟರ್ಸ್ ಲಾ ಟೆಲ್ಸ್ ದಟ್ tan of Brewster's angle is equal to n. Tan of Brewster's angle is equal to n. N is the refractive index, IB is the Brewster's angle. So if the reflected beam is completely polarized andre it is Brewster's angle use ಮಾಡಬೇಕು. So tan IB andre IB can be written as, incident angle can be written as tan inverse refractive index √3 which is 60 degree. So correct answer is option C, 60 degree. Alright, unpolarized light is incident on a dielectric of refractive index. So what is the incident angle? Brewster's law. ಇಂಥ ಕ್ವೆಶ್ಚನ್ಸ್ ಎಲ್ಲ Brewster's law ಯೂಸ್ ಮಾಡಬೇಕು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದೆ, ಆಮೇಲೆ ಇನ್ಸಿಡೆನ್ಸ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಕೇಳ್ತಿದ್ರೆ Brewster's law ಯೂಸ್ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಮೊಮೆಂಟಮ್ ಆಫ್ ಅ ಫೋಟಾನ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಡಿ ಬ್ರಾಯ್ ವೇವ್ ಲೆಂತ್ ಫಾರ್ಮುಲಾ ಯೂಸ್ ಮಾಡಿ ಕರೆಕ್ಟ್ ಆಗಿ ಬರುತ್ತೆ. ಮೊಮೆಂಟಮ್ ಕೇಳ್ತಿದ್ದಾರೆ, ಮೊಮೆಂಟಮ್ ಆಫ್ ಫೋಟಾನ್ ವೇವ್ ಲೆಂತ್ ಲ್ಯಾಂಬ್ಡಾ. ಸೊ ಡಿ ಬ್ರಾಯ್ ವೇವ್ ಲೆಂತ್ ಫಾರ್ಮುಲಾನೇ h/p, ವೇರ್ p is the momentum ಅಲ್ವಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, p is equal to h/λ. ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ ನೋಡಿ, ಇಟ್ ಈಸ್ h/λ. ಸೊ ಯಾರು ಬೇಕಾದ್ರೂ ಆನ್ಸರ್ ಕ್ವೆಶ್ಚನ್ ಮಾಡ್ಬೋದು, ಎನಿ ಪೀಪಲ್ ಹೂ ನೋ ಡಿ ಬ್ರಾಯ್ ವೇವ್ ಲೆಂತ್. ಸೊ ಡಿ ಬ್ರಾಯ್ ವೇವ್ ಲೆಂತ್ ಗೊತ್ತಿರೋರು ಎಲ್ರಿಗೂ ಮಾಡ್ಬೋದು, ಬಹಳ ಡೈರೆಕ್ಟ್ ಪ್ರಾಬ್ಲಮ್, ಇದ್ರಲ್ಲಿ ಒಂದು ಡಿಸ್ಕಷನ್ನೇ ಇಲ್ಲ, ಡೈರೆಕ್ಟ್ ಪ್ರಾಬ್ಲಮ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇನ್ ಅ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ process from metal of work function 1.8 electron volt, the kinetic energy of most energetic electron is 0.5 electron volt. 0.5 electron volt. All right, the corresponding stopping potential is so ಇನ್ನೊಂದು ಟಿಪ್ ಇಲ್ಲಿ ಹೇಳ್ಕೊಡ್ತೀನಿ. ಸೊ ನಮ್ದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಎಷ್ಟೇ ಆಗಿರಲಿ ಅದನ್ನ ಡೈರೆಕ್ಟ್ ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಮಾಡಬಹುದು. ಓಕೆ, ಯಾವ ರೀತಿಯಲ್ಲಿ ನೋಡಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಫಾರ್ಮುಲಾ ಏನು, ವಾಟ್ ಇಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್, ಆಮೇಲೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು E into V0.
E into V naught ಅಲ್ವಾ. ಸೊ ಈಗ ಎಷ್ಟೇ ಇರಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡೈರೆಕ್ಟ್ಲಿ ಕೈನೆಟಿಕ್ ಎನರ್ಜಿ ಆಗಿ ಬರೀಬಹುದು. ಹೆಂಗೆ? ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ 5 ಇದೆ ಅನ್ಕೊಳ್ಳಿ. ಸೊ ನಮ್ಮ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ? 5 ಎಲೆಕ್ಟ್ರಾನ್ ವೋಲ್ಟ್. 2 ವೋಲ್ಟ್ ಇದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್, ಕೈನೆಟಿಕ್ ಎನರ್ಜಿ ಇಸ್ 2 ಎಲೆಕ್ಟ್ರಾನ್ ವೋಲ್ಟ್. ಸೊ ನಮ್ಮ ಪೊಟೆನ್ಷಿಯಲ್ ಎಷ್ಟಿದೆಯೋ ಅಷ್ಟೇ ಅದ್ರ ಜೊತೆ ಒಂದು ಎಲೆಕ್ಟ್ರಾನ್ ವೋಲ್ಟ್ ಅಂತ ಆಡ್ ಮಾಡಿ, ದಟ್ ಇಸ್ ದಿ ಕೈನೆಟಿಕ್ ಎನರ್ಜಿ. ಈಸಿ, ವೆರಿ ಈಸಿ. ಸೊ ಹೌ ಟು ರಿಲೇಟ್ ಯುವರ್ ಕೈನೆಟಿಕ್ ಎನರ್ಜಿ ಅಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್? ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ ಒಂದು ವ್ಯಾಲ್ಯೂ ಕೊಟ್ಟಿದ್ರೆ ಅದ್ರ ಜೊತೆ ಒಂದು ಎಲೆಕ್ಟ್ರಾನ್ ವೋಲ್ಟ್ ಅಂತ ಆಡ್ ಮಾಡಿ, ಇಟ್ ವಿಲ್ ಬಿಕಮ್ ಕೈನೆಟಿಕ್ ಎನರ್ಜಿ. ಮತ್ತೆ ಒಂದು ಎಕ್ಸಾಂಪಲ್ ತಗೊಳ್ಳಿ, 10 ವೋಲ್ಟ್ ಇದೆ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ? 10 ಎಲೆಕ್ಟ್ರಾನ್ ವೋಲ್ಟ್. ಮುಗಿತು ಅಷ್ಟೇ. ಸೊ ಈಗ ಕೈನೆಟಿಕ್ ಎನರ್ಜಿ ಕೊಟ್ಟಿದೆ 0.5 ಎಲೆಕ್ಟ್ರಾನ್ ವೋಲ್ಟ್. ಸೊ ಎಷ್ಟು ವೋಲ್ಟೇಜ್ ಇದೆ? ವೆರಿ ಈಸಿ, ಇಟ್ ಇಸ್ 0.5 ವೋಲ್ಟೇಜ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ 0.5 ವೋಲ್ಟೇಜ್. ಸೊ ನಮ್ಮ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಂದ ಕೈನೆಟಿಕ್ ಎನರ್ಜಿ ಕಂಡುಹಿಡಿಯೋದು, ಕೈನೆಟಿಕ್ ಎನರ್ಜಿ ಇಂದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕಂಡುಹಿಡಿಯೋದು ಬಹಳ ಈಸಿ. ಸೊ ಅದೇ ನಂಬರ್ ನಾವು ಯೂಸ್ ಮಾಡಬಹುದು ಎರಡಕ್ಕೆ. ಸೊ ಎಲೆಕ್ಟ್ರಾನ್ ವೋಲ್ಟ್, ಈ ಎಲೆಕ್ಟ್ರಾನ್ ಚಾರ್ಜ್ ಮಲ್ಟಿಪ್ಲೈ ಆಗುವಾಗ ಎಲೆಕ್ಟ್ರಾನ್ ವೋಲ್ಟ್ ಆಗ್ತಿದೆ, ಅದರಿಂದ ಚಾರ್ಜ್ ತೆಗೆದುಬಿಟ್ರೆ ವೋಲ್ಟೇಜ್ ಆಗ್ಬಿಡುತ್ತೆ. ಓಕೆ, ಸೊ ದಟ್ ಇಸ್ ವೆರಿ ಸಿಂಪಲ್, ವೆರಿ ಈಸಿ ಕ್ವೆಶನ್, ಈಸಿಯಾಗಿ ಮಾಡ್ಬೋದು. ಓಕೆ, ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಬೇರೆ ಯಾವ ಚಿಂತನೆ ಮಾಡಬೇಕಾಗಿಲ್ಲ, ಈಸಿಯಾಗಿ ಮಾಡಬಹುದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. Diagram shows the energy levels for an electron in a certain atom. Which transition shown represents the emission of a photon with most energy? First of all, ಒಂದು ವಿಷಯ ಮನಸ್ಸಲ್ಲಿ ಇಟ್ಕೋಬೇಕು, ಎಮಿಷನ್ ಆಫ್ ಫೋಟಾನ್. ಓಕೆ, ಅಬ್ಸಾರ್ಪ್ಷನ್ ಅಲ್ಲ, ಎರಡು ಇದು ಟ್ರಾನ್ಸಿಷನ್ ಆಗ್ತಿದೆ, ಒಂದು ಅಬ್ಸಾರ್ಪ್ಷನ್ ಮತ್ತೆ ಒಂದು ಎಮಿಷನ್. ಸೊ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಇದೆ, ಎಮಿಷನ್ ಸ್ಪೆಕ್ಟ್ರಮ್ ಇದೆ, ಎರಡು ಬೇರೆ ಬೇರೆ, ಎರಡನ್ನ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಆಗಬೇಡಿ. ಇಟ್ ಇಸ್ 2 ಡಿಫ್ರೆಂಟ್ ಥಿಂಗ್ಸ್. ಸೊ ಎಮಿಷನ್ ಬಗ್ಗೆ ಕೇಳ್ತಾರೆ. ಎಮಿಷನ್ ಯಾವಾಗ ಆಗೋದು? ಎಮಿಷನ್ ಅಂದ್ರೆ ಡೈರೆಕ್ಟ್ಲಿ ಇಟ್ ಶುಡ್ ಹ್ಯಾಪನ್ ಬಿಟ್ವೀನ್ ನೆಕ್ಸ್ಟ್ ಲೆವೆಲ್, ಅಂದ್ರೆ ಜಾಸ್ತಿ ಲೆವೆಲ್ ಜಂಪ್ ಆಗಬಾರ್ದು, ಕರೆಕ್ಟ್ ಆಗಿ ನೆಕ್ಸ್ಟ್ ಲೆವೆಲ್, ಇಮಿಡಿಯೇಟ್ ಲೆವೆಲ್ ಜಂಪ್ ಆಗುವಾಗ ಒಂದು ಫೋಟೋನ್ ರಿಲೀಸ್ ಆಗ್ತದೆ, ದಟ್ ಇಸ್ ಎಮಿಷನ್. ಓಕೆ, ಈಗ ಮಲ್ಟಿಪಲ್ ಲೆವೆಲ್ಸ್ ಆಗ್ತಿದ್ರೆ ಇಟ್ ಈಸ್ ಅಬ್ಸಾರ್ಪ್ಷನ್. ಒಂದೇ ಲೆವೆಲ್ ಆಗ್ತಿದೆ, ಒಂದು ಟೈಮಲ್ಲಿ ಒಂದೇ ಲೆವೆಲ್ ಕೆಳಗೆ ಬರ್ತಾ ಇದೆ ಅಂದ್ರೆ ದಟ್ ಇಸ್ ಎಮಿಷನ್. ಮಲ್ಟಿಪಲ್ ಆಗ್ತಿದ್ರೆ ಅಬ್ಸಾರ್ಪ್ಷನ್. ಸೊ ಅದರಿಂದ ಗೊತ್ತಾಗುತ್ತೆ ಫಸ್ಟ್ ಲೆವೆಲ್ ಮಲ್ಟಿಪಲ್ ಲೆವೆಲ್ಸ್ ಆಗ್ತಿದೆ. ಸೊ ಕೆಲವೊಬ್ರು ಕನ್ಫ್ಯೂಸ್ ಆಗ್ಬೋದು, ಸರ್ ಇದರಲ್ಲಿ ಎನರ್ಜಿ ಡಿಫರೆನ್ಸ್ ಜಾಸ್ತಿ ಇದೆ, ಎನರ್ಜಿ ಡಿಫರೆನ್ಸ್ಗೆ ನಾವು ಫೋಟಾನ್ ಎನರ್ಜಿ ಪ್ರಪೋರ್ಷನಲ್ ಆಗಿದೆ. ಫೋಟಾನ್ ಎನರ್ಜಿ ಇಸ್ ಪ್ರಪೋರ್ಷನಲ್ ಟು ವೇರಿಯೇಷನ್ ಇನ್ ಎನರ್ಜಿ. ಓಕೆ, ಇಟ್ ಈಸ್ ಆಲ್ಮೋಸ್ಟ್ ಪ್ರಪೋರ್ಷನಲ್, ಇಟ್ ಈಸ್ ಈಕ್ವಲ್ ಟು. ಅದಕ್ಕೆ ನೀವು ಡೈರೆಕ್ಟ್ ಆಗಿ ಈ ಆನ್ಸರ್ಗೆ ಜಂಪ್ ಆಗಬಹುದು ಫಸ್ಟ್ಗೆ, ಯಾಕೆಂದ್ರೆ ಥರ್ಡ್ ಇಂದ ಫಸ್ಟಿಗೆ ಬರ್ತಾ ಇಲ್ಲ, ತುಂಬಾ ಇದೆ ಎನರ್ಜಿ ಡಿಫರೆನ್ಸ್, ಫೋಟಾನ್ ಎನರ್ಜಿ ಬಹಳ ಜಾಸ್ತಿ ಇರುತ್ತೆ. ಆದ್ರೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ಎಮಿಷನ್ ಬಗ್ಗೆ ಕೇಳ್ತಿದ್ದಾರೆ. ಎಮಿಷನ್ ಅಂದ್ರೆ ಇಮಿಡಿಯೇಟ್ ಜಂಪ್ ಆಗಿದೆ, ಜಸ್ಟ್ ಬೇರೆ ತುಂಬಾ ಲೆವೆಲ್ ನ ದಾಟೋದು, ತುಂಬಾ ಲೆವೆಲ್ ಮೇಲೋಗೋದು, ಕೆಳಗೆ ಬರೋದು, ಅದೆಲ್ಲ ಎಮಿಷನ್ ಆಗಿಲ್ಲ. ಎಮಿಷನ್ ಅಂದ್ರೆ ಇಮಿಡಿಯೇಟ್, ಫೋರ್ತ್ ಇಂದ ಥರ್ಡ್, ಸೆಕೆಂಡ್ ಇಂದ ಫಸ್ಟ್, ದಟ್ ಈಸ್ ಎಮಿಷನ್. ಈಗ ಫೋರ್ತ್ ಇಂದ ಸೆಕೆಂಡ್ ಬಂದ್ರೆ ಡೈರೆಕ್ಟ್ ಅದು ಎಮಿಷನ್ ಆಗಲ್ಲ. ಎಮಿಷನ್ ಅಂದ್ರೆ ಒಂದೊಂದಾಗಿ ಇಳಿತಾ ಬರಬೇಕು. ಸೊ ಹಂಗ್ ನೋಡಿದ್ರೆ ಈಗ ಜಾಸ್ತಿ ಯಾವ್ದಕ್ಕಿದೆ? ಇಟ್ ಈಸ್ ಫಾರ್ ದಿಸ್ ಒನ್, ಥರ್ಡ್ ಒನ್. ಯಾಕಂದ್ರೆ ಫಾರ್ಮುಲಾ ನೋಡಿ, ಎನರ್ಜಿ ಆಫ್ ಫೋಟಾನ್ ಇಸ್ ಪ್ರಪೋರ್ಷನಲ್ ಟು 1/n f ಸ್ಕ್ವಯರ್ ಮೈನಸ್ 1/ni ಸ್ಕ್ವಯರ್. ಓಕೆ, ಸೊ ಈ ರೀತಿ ನೋಡಿದ್ರೆ ಈಗ ಫೈನಲ್ ಏನಿದೆ? 1 ಸ್ಕ್ವಯರ್ 1 ಮೈನಸ್ 1 ಎಲ್ಲಿಂದ ಬರ್ತಾ ಇದೆ? 2 ಸ್ಕ್ವಯರ್. ಸೊ ಇಟ್ ಈಸ್ 1 ಮೈನಸ್ 1/4 3/4. So the maximum energy of photon is for the third emission. Correct answer is option B. All right, ಮತ್ತೆ ಈ ಇಂಪಾರ್ಟೆಂಟ್ ಪಾಯಿಂಟ್ ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಮಿಷನ್ ಕೇಳಿದ್ರೆ ಇಮಿಡಿಯೇಟ್ ಜಂಪ್ ಎಲ್ಲಿಂದ? ಮೇಲಿಂದ ಒಂದು ಹೈಯರ್ ಎನರ್ಜಿ ಲೆವೆಲ್ ಇಂದ ಇಮಿಡಿಯೇಟ್ಲಿ ಕೆಳಗಿರೋ, 4th ಇಂದ 3rd ಗೆ, 10th ಇಂದ 9th ಗೆ, 20 ಇಂದ 19th ಗೆ, 5th ಇಂದ 4th ಗೆ. ಸೊ ಇಮಿಡಿಯೇಟ್ ಲೆವೆಲ್ ಯಾವ್ದು? ದಟ್ ವಿಲ್ ಗಿವ್ ಎಮಿಷನ್. ಓಕೆ, ದಟ್ ಇಸ್ ಎಮಿಷನ್. ಸೊ ಅಂತ ಯಾವ್ದಿದೆ ನೋಡ್ಬೇಕು, ಎರಡೇ ಇರೋದು, ಅದರಲ್ಲಿ ಜಾಸ್ತಿ ಎನರ್ಜಿ ಯಾವ್ದಕ್ಕಿರುತ್ತೆ? ಥರ್ಡ್ ಇರುತ್ತೆ. ಆಲ್ ರೈಟ್, ಪ್ರಪೋರ್ಷನಲ್ ಟು, ಈ ಫಾರ್ಮುಲಾನ ಗೊತ್ತಿರಬೇಕು. ಆಲ್ ರೈಟ್, ಸೊ ದಿಸ್ ಇಸ್ ಅಗೇನ್ ಲಿಟಲ್ ಬಿಟ್ ನಾಟ್ ವೆರಿ ಈಸಿ, ನಾಟ್ ವೆರಿ ಡಿಫಿಕಲ್ಟ್. This is exactly an average level problem. If you think a little bit, you will get this. So the next question is, hydrogen atom is excited from ground state to another state with principal quantum number 4. Then the number of spectral lines in the emission spectra will be. So ಇದರಲ್ಲಿ ಏನಾಗ್ತಿದೆ ನೋಡಿ, ಎಕ್ಸೈಟ್ ಆಗ್ತಿದೆ ಒಂದು ಹೈಡ್ರೋಜನ್ ಆಟಮ್ ಗ್ರೌಂಡ್ ಸ್ಟೇಟ್ ಇಂದ 4ನೇ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 4 ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಎಕ್ಸೈಟೆಡ್ ಲೆವೆಲ್ಗೆ, ಥರ್ಡ್ ಎಕ್ಸೈಟೆಡ್ ಸ್ಟೇಟ್ಗೆ ಇದಾಗ್ತಿದೆ. ಸೊ an hydrogen atom is going from first to second, third, fourth. ಸೊ ಇಲ್ಲಿಂದ ಇಲ್ಲಿ ತನಕ ಹೋಗ್ತಾ ಇದೆ.
ಮತ್ತೆ ಇಲ್ಲಿಂದ ಕೆಳಗೆ ಬರಬೇಕಲ್ಲ. ಸೊ ಕೆಳಗೆ ಬರುವಾಗ ಪ್ರತಿಯೊಂದು ಸಲ ಕೆಳಗೆ ಬರುವಾಗ ಒಂದು ಎಮಿಷನ್ ಲೈನ್ ಫಾರ್ಮ್ ಆಗುತ್ತೆ. ಸೊ ಈ ತರ ಎಷ್ಟು ಎಮಿಷನ್ ಲೈನ್ ಫಾರ್ಮ್ ಆಗುತ್ತೆ? ಸೊ ದಟ್ ಈಸ್ ಗಿವನ್ ಬೈ ಡೈರೆಕ್ಟ್ ಫಾರ್ಮುಲಾ. ಸೊ ಇದರಲ್ಲಿ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್, ಎಮಿಷನ್ ಸ್ಪೆಕ್ಟ್ರಾ ಡೈರೆಕ್ಟ್ ಆಗಿ ಬರೀಬಹುದು n into n minus 1, n into n minus 1 divided by 2, n into n minus 1 divided by 2. ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡಬಹುದು ಫಾರ್ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದಿ ಅಟಾಮಿಕ್ ಸ್ಪೆಕ್ಟ್ರಾ. ಸೊ n ವ್ಯಾಲ್ಯೂ is equal to 4. ಓಕೆ, ಈ ಫಾರ್ಮುಲಾ ಹಾಕಿ 4 into 4 minus 1 divided by 2, which is 2 into 3, 6 is the correct answer. ಸೊ ನೋಡಿ ಬಹಳ ಇಂಟ್ಯೂಟಿವ್ ಇದು. ಸೊ 4th ಇಂದ 2nd, 4th ಇಂದ 3rd ಆ ರೀತಿಯಲ್ಲಿ ಬರ್ಬೋದು. ಆಮೇಲೆ 3rd ಇಂದ ಕೆಳಗೆ ಬರ್ಬೋದು. ಸೊ ಈ ರೀತಿಯಲ್ಲಿ ಎಷ್ಟೋ ಬೇಕಾದ್ರೆ ಬರ್ಬೋದು. ಓಕೆ, ಸೊ ದಿಸ್ ಇಸ್ ಹೌ ಯು ಡೂ ಇಟ್. ಸೊ ಈ ಡೈರೆಕ್ಟ್ ಫಾರ್ಮುಲಾ ಇಂದ ಈಸಿಯಾಗಿ ಬರುತ್ತೆ ಆನ್ಸರ್. ಸೊ ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್, ಪ್ಲೀಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಫಾರ್ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್, ದಿಸ್ ಇಸ್ ದಿ ಫಾರ್ಮುಲಾ n into n minus 1 divided by 2. Okay, this is an easy question. Let's look at the next question. Ratio of longest to shortest wavelength in bracket series of hydrogen spectra is. So ನಾವು ಯಾವ ಸೀರೀಸ್ ಬಗ್ಗೆ ಮಾತಾಡ್ತಿರೋದು? ಬ್ರಾಕೆಟ್ ಸೀರೀಸ್. ಸೊ ಬ್ರಾಕೆಟ್ ಸೀರೀಸ್ಗೆ ಫೈನಲ್ ಯಾವ ಎನರ್ಜಿ ಲೆವೆಲ್ಗೆ ಬಂದು ಕೂರುತ್ತೆ ನಮ್ಮ ಎಲೆಕ್ಟ್ರಾನ್? ಸೊ ದಟ್ ಇಸ್ 4th. ಲೈಮನ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಫಂಡ್. So Lyman is first, Balmer is second, Passion is third, bracket is 4th. So our NF is 4. So for lambda maximum wavelength, we can apply the formula R into 1 by NF is 4 square minus maximum lambda ge nearest energy level ಇಂದ ಬರಬೇಕು. ಅಂದ್ರೆ 4th ಗೆ highest ಆದ್ರೆ nearest, 4th ಇಂದ ಜಾಸ್ತಿ ಇರಬೇಕು ಆದ್ರೆ closest ಯಾವುದು? that is 1 by 5 square. Okay, and then shortest wavelength ಯಾವಾಗ ಇರುತ್ತೆ? ಬಹಳ ದೂರ ಇರೋ ಒಂದು ಎನರ್ಜಿ ಲೆವೆಲ್ ಇಂದ 4th ಲೆವೆಲ್ಗೆ ಬರ್ತದೆ, ಅಂದ್ರೆ ಇನ್ಫಿನಿಟಿ. ಓಕೆ, ದಟ್ ಈಸ್ ಇನ್ಫಿನಿಟಿ. ni is infinity. So here ni is equal to 5. Okay, r into 1 by 4 square minus 1 by infinity square, because initial is infinity. Longest means ಬಹಳ ದೂರದಿಂದ ಬರ್ತಾ ಇದೆ. So what do we want? Finally we want lambda max divided by lambda min. Okay, which is longest to shortest wavelength. So lambda max by lambda min divide ಮಾಡುವಾಗ ಏನಾಗುತ್ತೆ? So r ಕ್ಯಾನ್ಸಲ್ ಆಗಿಬಿಡುತ್ತೆ. Okay, so ಇಲ್ಲಿ ಏನಿದೆ lambda min ಮೇಲೆ ಬರುತ್ತೆ. So whatever is lambda minimum, that will come up. So which is what is it? 1 by 4 square, 16 by r. So ಇಲ್ಲಿ 16 by r ಅಂತ ಬರುತ್ತೆ. Okay, which will go up r by 16. 1 second, sorry. So this is r by 16. ಇಲ್ಲೇ ಜಾಸ್ತಿ ಕಾಂಪ್ಲಿಕೇಟ್ ಮಾಡಬೇಕಾಗಿಲ್ಲ. ಸೊ r by 16 ಅಂತ ಬರುತ್ತೆ. ಓಕೆ, ಸೊ ಆಮೇಲೆ ಇಲ್ಲಿ ಏನು ಬರುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು r into 25 minus 416 whole divided by 25 into 16. This is lambda max. Okay, so lambda max reciprocal ಮಾಡಿ 25 into 16 divided by 9r divided by lambda min. Reciprocal ತಗೊಳ್ಳಿ 16 by r. r cancel, 16 cancel. Finally answer ಎಷ್ಟು? 25 by 9 is the correct answer. 25 by 9. ಸೊ ಈ ಕ್ವೆಶನ್ ಮಕ್ಕಳೇ ಸ್ವಲ್ಪ ಬಹಳ ಸಲ ರಿಪೀಟ್ ಆಗಿದೆ. ಈ ಕ್ವೆಶನ್ ತುಂಬಾ ಸರಿ ರಿಪೀಟ್ ಆಗಿದೆ. ದಟ್ ಈಸ್ ರೇಷಿಯೋ ಆಫ್ ಲಾಂಗೆಸ್ಟ್ ಅಂಡ್ ಶಾರ್ಟೆಸ್ಟ್ ಇಸ್ ನಾವು ಬ್ರಾಕೆಟ್ ಸೀರೀಸ್, ಲೈಮನ್ ಸೀರೀಸ್, ಪ್ಯಾಷನ್ ಸೀರೀಸ್. ಸೊ ಅದರಲ್ಲಿ ಲಾಂಗೆಸ್ಟ್ ಗೆ ಮ್ಯಾಕ್ಸಿಮಮ್ ಲ್ಯಾಂಬ್ಡಾಗೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಟೇಕ್ ಕ್ಲೋಸೆಸ್ಟ್. ಸೊ NF ಫಿಕ್ಸ್ಡ್ ಆಗಿರುತ್ತೆ ಡಿಪೆಂಡಿಂಗ್ ಆನ್ ದಿ ಸೀರೀಸ್. ಆಮೇಲೆ ಕ್ಲೋಸೆಸ್ಟ್, ನಿಯರೆಸ್ಟ್, ಹೈಯೆಸ್ಟ್. ಸೊ ಮೇಲಿರೋ ಕ್ಲೋಸೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅದನ್ನ ಲ್ಯಾಂಬ್ಡಾ ಮ್ಯಾಕ್ಸ್ ತಗೊಳ್ಳಿ, ಲ್ಯಾಂಬ್ಡಾ ಮಿನಿಮಮ್ಗೆ ಇನ್ಫಿನಿಟಿ ತಗೊಳ್ಳಿ. ದಟ್ ಇಸ್ ದಿ ಕ್ಲೂ. ಸೊ ಈ ತರ ಲ್ಯಾಂಬ್ಡಾ ಮ್ಯಾಕ್ಸ್ ಟು ಲ್ಯಾಂಬ್ಡಾ ಮಿನಿಮಮ್ ರೇಷಿಯೋ ತಗೊಳ್ಳುವಾಗ ಮ್ಯಾಕ್ಸ್ಗೆ ನಿಯರೆಸ್ಟ್ ಹೈಯೆಸ್ಟ್ ಒನ್ ಅಂಡ್ ದೆನ್ ಫಾರ್ ಮಿನಿಮಮ್ ಇನ್ಫಿನಿಟಿ. ಸೊ ಆ ರೀತಿಯಲ್ಲಿ ನಿಮಗೆ ಎರಡು ಇಕ್ವೇಶನ್ ಸಿಗುತ್ತೆ, ಅದರದ್ದು ರೇಷಿಯೋ ತಗೊಂಡ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. somewhat between average and easy, because just ಒಂದೇ ಒಂದು ಫಾರ್ಮುಲಾ ಇರೋದು, ಅದನ್ನ ಉಪಯೋಗಿಸಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಆನ್ಸರ್. ಆಲ್ ರೈಟ್. ಸೊ ಅದನ್ನ ಹೆಂಗ್ ಮ್ಯಾನಿಪುಲೇಟ್ ಮಾಡಬೇಕು ಈ ರೀತಿಯಲ್ಲಿ ಅಂತ ಗೊತ್ತಿರಬೇಕು ಅಷ್ಟೇ. ಸೊ ಅದಕ್ಕೆ ಆವರೇಜ್ ಅಲ್ಲಿ ಇಡ್ತಿದ್ದೀನಿ, ಇಲ್ಲಾಂದ್ರೆ ಬಹಳ ಈಸಿ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಫ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಹೈ ಟೆಂಪರೇಚರ್ ಬಿಕಾಸ್
nuclei break up at high temperature, atoms gain ionized at high temperature, kinetic energy is enough to overcome the column repulsion between the nuclei, molecules break up at high temperature. ನೋಡಿ ಫ್ಯೂಷನ್ ಗೆ ಫಸ್ಟ್ ಆಫ್ ಆಲ್ ಒನ್ ಮೇನ್ ಕಂಡೀಷನ್ ಬೇಕಾಗಿರೋ ಫ್ಯೂಷನ್ ರಿಯಾಕ್ಷನ್ ನಡೆಸಲಿಕ್ಕೆ ಹೈ ಟೆಂಪರೇಚರ್ ಬೇಕು. ಹೈ ಟೆಂಪರೇಚರ್ ಅಲ್ಲಿ ವಾಟ್ ಇಸ್ ಹ್ಯಾಪನಿಂಗ್, ವಾಟ್ ಇಸ್ ದಿ ಕಾನ್ಸಿಕ್ವೆನ್ಸ್ ಆಫ್ ಹೈ ಟೆಂಪರೇಚರ್? ಹೈ ಕೈನೆಟಿಕ್ ಎನರ್ಜಿ. ಸೊ ದಿ ಕೈನೆಟಿಕ್ ಎನರ್ಜಿ ಇಸ್ ಸೋ ಹ್ಯೂಜ್ that it is overcoming the coulombic repulsion. The correct answer is option C. Temperature ಇಂದ kinetic energy increase ಆಗುತ್ತೆ, ಅದರಿಂದ coulomb repulsion overcome ಆಗಿ they fuse together. Okay, so that is the reason for fusion reaction takes place at high temperature. All right, very simple, easily you can do this. Next question ನೋಡಿ, radioactive nucleus A with half life T decays into nucleus B. At T is equal to 0, there is no nucleus B. At some time T, ratio of the number of B to that of A is 0.3, then T is given. Now this radioactivity questions are always slightly tricky. They will not ask you a very direct question. So direct question chances ತುಂಬಾ ಕಡಿಮೆ ಇದೆ. ಮೋಸ್ಟ್ಲಿ ಅವರು ಈ ತರ ಸ್ವಲ್ಪ ಟ್ರಿಕಿಯಾಗಿ ಕೇಳ್ತಾರೆ. ಸೊ ಇದಕ್ಕೆ ಮತ್ತೆ ಕಾನ್ಸೆಪ್ಟ್ ಫ್ಲೋ ಇರಬೇಕು. ಸೊ ಇಂಥ ರೇಡಿಯೋ ಆಕ್ಟಿವಿಟಿ ಕ್ವೆಶನ್ ಮೋಸ್ಟ್ಲಿ ಆವರೇಜ್ ಕ್ವೆಶನ್, ಇಲ್ಲಾಂದ್ರೆ ಡಿಫಿಕಲ್ಟ್ ಅಲ್ಲೇ ಬರೋದು. ಈಸಿ ಕ್ವೆಶನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಬಹಳ ಪ್ರಾಕ್ಟೀಸ್ ಬೇಕು ನೋಡಿ. ಸೊ ಇದರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ NB is equal to 0.3 times NA at a particular time. ಸೊ ಆ ಟೈಮಲ್ಲಿ N0 ಎಷ್ಟಿರುತ್ತೆ? N0 is equal to NA plus NB, NA plus NB, which is nothing but NA plus 0.3 NA. So N0 is equal to 1.3 NA. ಅದರ ಅರ್ಥ ಏನು? N0 by NA is equal to 1.3. N0 by NA is equal to 1.3. Alright, ಇದರಿಂದ ಇನ್ನೊಂದು ಫಾರ್ಮುಲಾ ನೀವು ರೇಡಿಯೋ ಆಕ್ಟಿವಿಟಿ ಫಾರ್ಮುಲಾ ಬರೀಬಹುದು, ದಟ್ ಇಸ್ ನ್ಯಾಚುರಲ್ ಲಾಗ್. ಓಕೆ, ನ್ಯಾಚುರಲ್ ಲಾಗ್. ಸೊ ಇಲ್ಲಿ ಆಪ್ಷನ್ಸ್ ಎಲ್ಲ ಲಾಗ್ ಕೊಟ್ಟಿದೆ, ಇಟ್ಸ್ ಯು ಕ್ಯಾನ್ ಟೇಕ್ ನ್ಯಾಚುರಲ್ ಲಾಗ್ ಆಲ್ಸೋ, ಡೋಂಟ್ ವರಿ. ಸೊ ನ್ಯಾಚುರಲ್ ಲಾಗ್ ಆಫ್ N0 by NA is equal to lambda into T, is equal to lambda into T ಅಲ್ವಾ? ಸೊ N0 into NA, N0 by NA ಏನು 1.3. ಸೊ ನ್ಯಾಚುರಲ್ ಲಾಗ್ ಆಫ್ 1.3, ನ್ಯಾಚುರಲ್ ಲಾಗ್ ಆಫ್ 1.3 is equal to lambda into T. So what is T here? T is equal to natural log of 1.3 whole divided by lambda, which is equal to natural log of 1.3 divided by natural log of 2 whole divided by T half. Okay, where T is the half life anta ಕೊಟ್ಟಿರ್ತಾರೆ, half life is T. So T half, so T half ನ T ಅಂತಾನೂ ಬರಿಬಹುದು. ಕ್ವೆಶ್ಚನ್ ಅಲ್ಲಿ ಆಲ್ರೆಡಿ T ಅಂತ ಕೊಟ್ಟಿದ್ದಾರೆ. ಸೊ T half ಅಂತ ಬರಿಬೇಕಾಗಿಲ್ಲ, T ಅಂತ ಬರಿಬಹುದು. ಆಲ್ ರೈಟ್, ಸೊ ಫೈನಲಿ ಏನಾಯ್ತು, ಇದು ಈ ಇಕ್ವೇಶನ್ ಏನಾಗ್ಬಿಡುತ್ತೆ? ನ್ಯಾಚುರಲ್ ಲಾಗ್ ಆಫ್ 1.3 divided by natural log of 2 into T. So this is the time taken. Okay, T is equal to option D. ಸೊ ನ್ಯಾಚುರಲ್ ಲಾಗ್ ಬದಲು ಲಾಗ್ ಅಂತ ಬರೆದಿದೆ, ಇಟ್ಸ್ ಓಕೆ. ಸೊ ಈ ಸಲಕ್ಕೆ ಯು ಕ್ಯಾನ್ ಜಸ್ಟ್ ಯೂಸ್ ದಟ್ ಆಸ್ ಇಂಟರ್ಚೇಂಜಬಲಿ ಯೂಸ್ ಮಾಡ್ಬೋದು, ಯಾಕಂದ್ರೆ ಮೇಲೆ ನ್ಯಾಚುರಲ್ ಲಾಗ್ ಇದೆ, ಕೆಳಗೂ ನ್ಯಾಚುರಲ್ ಲಾಗ್ ಇದೆ. ಕನ್ವರ್ಷನ್ ರೇಟ್ 2.303. ಸೊ ಎರಡು ಮೇಲೆನೂ ಬರುತ್ತೆ, ಕೆಳಗೂ ಬರುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಸೊ ಡೋಂಟ್ ವರಿ, ಇಟ್ ಇಸ್ ಈಕ್ವಲ್ ಟು ದಿಸ್. ಸೊ ಎರಡು ಕಡೆ ನ್ಯಾಚುರಲ್ ಲಾಗ್ ಬರೋದ್ರಿಂದ ಈಕ್ವಲ್ ಆಗಿ ಈ ರೀತಿಯಲ್ಲಿ ಬರೀಬಹುದು. ಆಲ್ ರೈಟ್, ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ರೇಡಿಯೋ ಆಕ್ಟಿವಿಟಿ ಕ್ವೆಶನ್ಸ್ ಬಹಳ ಕೇರ್ಫುಲ್ ಆಗಿರಬೇಕು. ಸೊ ಪ್ರತಿಯೊಂದು ಮಾಡೆಲ್ಗೆ ಪ್ರತಿಯೊಂದು ಮೆಥಡ್ ಇದೆ, ಲೈಕ್ ಫಾರ್ ದಿಸ್ ಒನ್. ಸೊ ಪ್ರತಿಯೊಂದು ಮೆಥಡ್ಗೆ ಆ ಒಂದು ಮೆಥಡ್ ಬೇಸಿಸ್ ಅಲ್ಲಿರೋ ಕ್ವೆಶನ್ ತುಂಬಾ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಈ ರೀತಿಯಲ್ಲಿ ಈ ಮಾಡೆಲ್ ಇರೋ ತುಂಬಾ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿ, ಸೊ ನಿಮಗೆ ಈಸಿ ಆಗ್ಬಿಡುತ್ತೆ. ಈ ಟೈಪ್ ಪ್ರಾಬ್ಲಮ್ ಇಲ್ಲಾಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ ಬಂದಿರೋ ಸಹ ನೀವು ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್, ಸೊ ಈ ಕ್ವೆಶನ್ ನಾವು ಸ್ವಲ್ಪ ಡಿಫಿಕಲ್ಟ್ ಆವರೇಜ್ ಆ ರೇಂಜಲ್ಲಿ ಇಡ್ತೀನಿ ನಾನು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ, ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್ ಅಂಡರ್ಗೋಸ್ ಅ ಸೀರೀಸ್ ಆಫ್ ಡಿಕೆ ಅಕಾರ್ಡಿಂಗ್ ಟು ದಿ ಸ್ಕೀಮ್. ಎ ಆಲ್ಫಾ ಡಿಕೆ ಆಗ್ತಿದೆ A1 ಗೆ, ಬೀಟಾ ಡಿಕೆ ಆಗಿ A2 ಆಗ್ತಿದೆ, ಆಲ್ಫಾ ಮತ್ತೆ. ಓಕೆ, ಗಾಮಾ ನೀವು ಟೆನ್ಷನ್ ತಗೋಬೇಡಿ, ಗಾಮಾದಲ್ಲಿ ಯಾವ ಪಾರ್ಟಿಕಲ್ ಹೊರಗೆ ಬರಲ್ಲ, ಫೋಟಾನ್ ಬಿಟ್ಟು ಬೇರೆ ಯಾವ ಪಾರ್ಟಿಕಲ್ ಹೊರಗೆ ಬರಲ್ಲ ನ್ಯೂಕ್ಲಿಯರ್ ಇಂದ. ಆಲ್ರೈಟ್, if the number of atomic number of A is 180, atomic number of A is 180 and it is 72, ಸೊ ಏನಾಗ್ಬಿಡುತ್ತೆ? ಸಿ ನೋಡಿ, ಇದರಲ್ಲಿ ತುಂಬಾ ನೀವು A1 A2 A3 ಎಲ್ಲ ಕಂಡಿಡಿದು ನೀವು ಟೈಮ್ ವೇಸ್ಟ್ ಮಾಡಬೇಡಿ.
ಎಷ್ಟು ಆಲ್ಫಾ ಡಿಕೆ ಆಗ್ತಿದೆ ನೋಡಿ, 1 2 2 ಆಲ್ಫಾ ಡಿಕೆ ಆಗ್ತದೆ. ಆಲ್ಫಾ ಡಿಕೆ ಅಲ್ಲಿ 4 ನ್ಯೂಕ್ಲಿಯನ್ಸ್ ಹೋಗುತ್ತೆ ಒಂದು ಆಲ್ಫಾ ಡಿಕೆ ಅಲ್ಲಿ. ಎಷ್ಟು ಆಲ್ಫಾ ಡಿಕೆ ಆಗ್ತಿದೆ, 2 ಡಿಕೆ ಆಗ್ತದೆ. ಸೊ 4 8 ನ್ಯೂಕ್ಲಿಯನ್ ಹೋಯ್ತು ಟೋಟಲಿ. ನ್ಯೂಕ್ಲಿಯನ್ಸ್ ಅಂದ್ರೆ ಅಟಾಮಿಕ್ ನಂಬರ್ ಇಂದ 8 ಕಡಿಮೆ ಆಗ್ತಿದೆ. ಸೊ 180 2 ಆಲ್ಫಾ ಡಿಕೆ ಇಂದ 172 ಆಗ್ಬಿಡುತ್ತೆ. ಸೊ ಎಲ್ಲೆಲ್ಲಿದೆ 172, ಒಂದೇ ಒಂದು ಆಪ್ಷನ್ ಇದೆ 172. ಸೊ ಯು ಕ್ಯಾನ್ ಆಕ್ಚುಲಿ ಗೋ ಅಹೆಡ್ ವಿತ್ ದಿಸ್ ಒನ್. ಆದ್ರೂ ನಿಮಗೆ ಕನ್ಫರ್ಮ್ ಮಾಡ್ಬೇಕಂದ್ರೆ ಇನ್ನ ಇದು ನೋಡಿ, ಆಲ್ಫಾ ಪಾರ್ಟಿಕಲ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಕಳೆದೋಗುತ್ತೆ, ಬಿಕಾಸ್ ದಿಸ್ ಇಸ್ ದಿ ನಂಬರ್ ಆಫ್ ಪ್ರೋಟಾನ್ಸ್. ಪ್ರೋಟಾನ್ ಎಷ್ಟು ಕಳೆದೋಗುತ್ತೆ, ಮೊದಲು ಒಂದು ಆಲ್ಫಾ ಪಾರ್ಟಿಕಲ್ ಇಂದ 2 ಪ್ರೋಟಾನ್ಸ್ ಕಳೆದೋಗುತ್ತೆ. ಸೊ 72 ವಿಲ್ ಬಿಕಮ್ 70 ಆಯ್ತಾ. ಮತ್ತೆ ಇನ್ನೊಂದು ಬೀಟಾ ಡಿಕೆ ಇಂದ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ 71. ಮತ್ತೆ ಒಂದು ಆಲ್ಫಾ ಡಿಕೆ ಇಂದ ಕಳೆದೋಗುತ್ತೆ, 2 ಕಳೆದೋಗುತ್ತೆ. ಸೊ ದಿಸ್ ವಿಲ್ ಬಿಕಮ್ 69. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. 180 will become, because of 2 alpha particles, it will become 172 and 72 will become 69. All right. ಸೊ ಈ ರೀತಿಯಲ್ಲಿ ನೀವು ತುಂಬಾ ಇದನ್ನ ಬರೆದು ಇಕ್ವೇಶನ್ ಎಲ್ಲ ಬರೆದು ಈಕ್ವೇಟ್ ಮಾಡಿ ಒಂದು ಮ್ಯಾಥಮೆಟಿಕ್ ಇಕ್ವೇಶನ್ ಎಲ್ಲ ಬೇಕಾಗಿಲ್ಲ. ಜಸ್ಟ್ ಬೈ ಲಾಜಿಕಲಿ ನೀವು ಥಿಂಕ್ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ಗೆ ಬಂದು ಸೇರುತ್ತೆ. ಆಲ್ ರೈಟ್. ಸೊ ದಿಸ್ ಅ ವೆರಿ ಈಸಿ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ದಿ ಬ್ಯಾರಿಯರ್ ಪೊಟೆನ್ಷಿಯಲ್ ಆಫ್ ಪಿ ಎನ್ ಜಂಕ್ಷನ್ ಡಿಪೆಂಡ್ಸ್ ಅಪಾನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್, ಅಮೌಂಟ್ ಆಫ್ ಡೋಪಿಂಗ್ and temperature. Okay, so barrier potential ನಮ್ಮ ಡಿಪ್ಲೀಷನ್ ರೀಜನ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಫಾರ್ಮ್ ಆಗ್ತಿದೆ ಅದನ್ನ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತೀವಿ. ಸೊ ಅದು ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೈಪ್ ಆಫ್ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಡೆಫಿನೆಟ್ಲಿ ಎನ್ ಟೈಪ್ ಪಿ ಟೈಪ್. ಆಮೇಲೆ ಅಮೌಂಟ್ ಆಫ್ ಡೋಪಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಖಂಡಿತ, ಸೊ ಹೈಲಿ ಡೋಪ್ಡ್ ಆರ್ ಲೆಸ್ ಡೋಪ್ಡ್. ಆಮೇಲೆ ಟೆಂಪರೇಚರ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ, ಯಾಕಂದ್ರೆ ಟೆಂಪರೇಚರ್ ಇಂದ ನಮ್ಮ ಇಂಟರ್ನಲ್ ಮಾಲಿಕ್ಯುಲರ್ ಮೂವ್ಮೆಂಟ್, ಇಂಟರ್ನಲ್ ಎನರ್ಜಿ ಎಲ್ಲ ವ್ಯತ್ಯಾಸ ಬರುತ್ತೆ. ಅದಕ್ಕೋಸ್ಕರ ಅದರಿಂದನೂ ನಮಗೆ ವೇರಿಯೇಷನ್ ಬರುತ್ತೆ. ಸೊ ಆಕ್ಚುಲಿ ದಿ ಆನ್ಸರ್ ಇಸ್ ಆಪ್ಷನ್ ಡಿ. ಎ ಬಿ ಸಿ ಎಲ್ಲದ ಮೇಲೆ ನಮ್ಮ ಬ್ಯಾರಿಯರ್ ಪೊಟೆನ್ಷಿಯಲ್ ಡಿಪೆಂಡ್ ಆಗಿರುತ್ತೆ. ಓಕೆ, ಅಗೇನ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಜಸ್ಟ್ ಸ್ವಲ್ಪ ಒಂದು ಯೋಚನೆ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಇನ್ ಅ ಪಿ ಎನ್ ಜಂಕ್ಷನ್ ಡಯೋಡ್ ದಿ ಸ್ಕ್ವೇರ್ ಇನ್ಪುಟ್ ಸಿಗ್ನಲ್ ಆಫ್ 10 ವೋಲ್ಟ್, ದಿ ಹೈಟ್ ಇಸ್ 10 ವೋಲ್ಟ್. ಓಕೆ, is applied in the shown figure. Okay, is applied in the shown figure. So ಇದೊಂದು ಡಯೋಡ್, ಆಮೇಲೆ ಒಂದು ಲೋಡ್ ರೆಸಿಸ್ಟೆನ್ಸ್. ಸೊ ದಿಸ್ ಇಸ್ ಕೈಂಡ್ ಆಫ್ ಅ ಹಾಫ್ ರೆಕ್ಟಿಫೈಯರ್, ಹಾಫ್ ವೇವ್ ರೆಕ್ಟಿಫೈಯರ್. ಸೊ ಹಾಫ್ ವೇವ್ ರೆಕ್ಟಿಫೈಯರ್ ಯಾಕಂದ್ರೆ ಒಂದೇ ಒಂದು ಡಯೋಡ್ ಇದೆ, ಒಂದೇ ಒಂದು ಡಯೋಡ್ ಇರೋದ್ರಿಂದ ಹಾಫ್ ವೇವ್ ರೆಕ್ಟಿಫೈಯರ್. ಸೊ ಬರೀ ಅರ್ಧ ವೇವೇ ಬರೋದು. ಸೊ ನೋಡಿ ಇದರಲ್ಲಿ ಇಷ್ಟೇ ವೇವ್ ಬರೋದು, ನಮ್ಮ ಔಟ್ಪುಟ್ ಆಗಿ ಇಷ್ಟೇ ಬರೋದು. ಸೊ 10ರಿಂದ ಅರ್ಧ ಹೋಯ್ತು, ಅರ್ಧ ಎಷ್ಟು 5 ವೋಲ್ಟ್. ಸೊ ದಿ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್ ಇಸ್ ಆಪ್ಷನ್ ಬಿ, ಬಿಕಾಸ್ ಇಟ್ ಈಸ್ ಅನ್ ಹಾಫ್ ವೇವ್ ರೆಕ್ಟಿಫೈಯರ್. ಬರೀ ಪಾಸಿಟಿವ್ ಸೈಡ್ ಅಲ್ಲಿ ಇರೋದನ್ನ ಕಂಡಕ್ಟ್ ಮಾಡುತ್ತೆ, ಆಮೇಲೆ ನೆಗೆಟಿವ್ ಇನ್ನ ಕಂಡಕ್ಟ್ ಮಾಡಲ್ಲ. ಸೊ ಅದಕ್ಕೆ ಬರೀ ಇಷ್ಟು ಪೋರ್ಷನ್ ಔಟ್ಪುಟ್ ಆಗಿ ಬರುತ್ತೆ 5 ವೋಲ್ಟ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಗೇನ್ ಅನದರ್ ವೆರಿ ಸಿಂಪಲ್ ಪ್ರಾಬ್ಲಮ್, ಈಸಿಯಾಗಿ ಮಾಡಬಹುದು. ಜಸ್ಟ್ ರೆಕ್ಟಿಫೈಯರ್ ಕಾನ್ಸೆಪ್ಟ್ ಇರಬೇಕು, ಹಾಗಿದ್ರೆ ಕರೆಕ್ಟ್ ಆಗಿ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ನೋಡಿ, a DC battery of V volt is connected to a series combination of resistor R and an ideal diode D as shown in the figure below. The potential difference R across will be. So ಈ resistance across ಎಷ್ಟು potential difference ಇರುತ್ತೆ ಅಂತ ಕೇಳ್ತಿದ್ದಾರೆ. Okay, V dash. So ನಮ್ಮ ಬ್ಯಾಟರಿ ಇಂದ V ಬರುತ್ತೆ and what is the potential difference across R. See ನೋಡಿ, ಫಸ್ಟ್ ಆಫ್ ಆಲ್ ಈಗ ಕೆಲವೊಂದು ಕಂಡೀಷನ್ ನೋಡಬೇಕು. ಫಸ್ಟ್ ಆಫ್ ಆಲ್ ನಾವು ಫಾರ್ವರ್ಡ್ ಬಯಾಸ್ ನೋಡೋಣ. ನಮ್ಮ ಡಯೋಡ್ ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ರೆ ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ರೆ ಆಸ್ ಯು ನೋ, ಐಡಿಯಲಿ ಮಾತಾಡಿದ್ರೆ ಫಾರ್ವರ್ಡ್ ಬಯಾಸ್ ಅಲ್ಲಿ ನಮ್ಮ ಡಯೋಡ್ ಕಂಡಕ್ಟ್ ಮಾಡುತ್ತೆ. ಕಂಡಕ್ಟ್ ಮಾಡುವಾಗ ಫಾರ್ವರ್ಡ್ ರೆಸಿಸ್ಟೆನ್ಸ್ 0 ಅಂತ ತಗೋತೀವಿ. ಓಕೆ, ಫಾರ್ವರ್ಡ್ ರೆಸಿಸ್ಟೆನ್ಸ್ ಥ್ರೂ ದಿ ಡಯೋಡ್ ಇಸ್ 0. ಫಾರ್ವರ್ಡ್ ರೆಸಿಸ್ಟೆನ್ಸ್ ಥ್ರೂ ದಿ ಡಯೋಡ್ ಇಸ್ 0 ohms. ಅದರಿಂದ ಏನಾಗುತ್ತೆ, ಸೊ ಇದರಿಂದ ಡಯೋಡ್ ಇಂದ ಯಾವ ರೆಸಿಸ್ಟೆನ್ಸ್ ಇರಲ್ಲ, ಅದಕ್ಕೆ ಇಲ್ಲಿ ಯಾವ ವೋಲ್ಟೇಜ್ ಡ್ರಾಪ್ ಆಗಲ್ಲ. ಸೊ ಇಡೀ ವೋಲ್ಟೇಜ್ ಎಲ್ಲಿ ಹೋಗುತ್ತೆ, ಅಕ್ರಾಸ್ ಆರ್. ಸೊ ಎಂಟೈರ್ ಬ್ಯಾಟರಿ ವೋಲ್ಟೇಜ್ ವಿಲ್ ಗೋ ಅಕ್ರಾಸ್ ಆರ್. ಸೊ ದಿ ಅಕ್ರಾಸ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಆರ್ ವಿಲ್ ಬಿ ವಿ ವೆನ್ ಇಟ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಸೊ ನಿಮಗೆ ಶೇರ್ ಮಾಡಿರೋ ಡಾಕ್ಯುಮೆಂಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ಕೊಟ್ಟಿದ್ದೆ, ಆದ್ರೆ ಆಪ್ಷನ್ ಫೈನಲ್ ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಅಂತ ಕೊಟ್ಟಿರಬಹುದು, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದನ್ನ ಕನ್ಸಿಡರ್ ಮಾಡಬೇಡಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸೊಲ್ಯೂಷನ್ ಅಲ್ಲಿ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೀನಿ ನೋಡಿಲಿ. ಸೊ ಫಾರ್ವರ್ಡ್ ಬಯಾಸ್ ಅಲ್ಲಿ ಡಯೋಡ್ ಪಕ್ಕ ಕಂಡಕ್ಟ್ ಮಾಡುತ್ತೆ, ಅದರಿಂದ ಯಾವ ರೆಸಿಸ್ಟೆನ್ಸ್ ಇರಲ್ಲ. ಸೊ ವೋಲ್ಟೇಜ್ ಡ್ರಾಪ್ ಆಗ್ಲಿಕ್ಕೆ ಒಂದೇ ಒಂದು ಪೊಸಿಷನ್ ಇರೋದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್.
So entire the resistance across potential difference across R will be V in forward bias condition. All right, again so idra ಸ್ವಲ್ಪ ನೀವು ಲಾಜಿಕ್ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ನಾಟ್ ಸೋ ಈಸಿ ಆಲ್ಸೋ, ಯಾಕಂದ್ರೆ ನಾನು ಹೇಳಿದ್ದಲ್ಲ ಸ್ವಲ್ಪ ಥಿಂಕ್ ಮಾಡಬೇಕು ಆವಾಗ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಸರ್ಕ್ಯುಲರ್ ಲೂಪ್ ಆಫ್ ಅ ವೈರ್ ಅಂಡ್ ಅ ಲಾಂಗ್ ಸ್ಟ್ರೇಟ್ ವೈರ್ ಕ್ಯಾರಿ ಕರೆಂಟ್ಸ್ IC and IE respectively as shown in figure. Assuming that these are placed in the same plane, the magnetic fields will be zero at the center of the loop when the separation H is. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದ ಲೂಪ್ ಇಸ್ ಝೀರೋ ಯಾವಾಗ ಆಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಲೂಪ್ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೇಟ್ ಕಂಡಕ್ಟರ್. ಓಕೆ, ಸ್ಟ್ರೇಟ್ ಕಂಡಕ್ಟರ್. ಸೊ ಎರಡು ಈಕ್ವಲ್ ಆಗಿದ್ರೆ ಅವಾಗ ಝೀರೋ ಆಗುತ್ತೆ. ಸೊ ಈಕ್ವಲ್ ಯಾವಾಗ ಆಗುತ್ತೆ ನೋಡಿ, ಮ್ಯೂ ನಾಟ್ ಐ ಫಾರ್ಮುಲಾ ಅಪ್ಲೈ ಮಾಡಿ, ಮ್ಯೂ ನಾಟ್ ಐ ಸಿ ಡಿವೈಡೆಡ್ ಬೈ ಲೂಪ್ ಸೆಂಟ್ರಲ್ಲಿ ಎಷ್ಟಿರುತ್ತೆ ಬೈ 2R. ಅಗೇನ್ ಫಾರ್ ದಿ ಸ್ಟ್ರೇಟ್ ಕಂಡಕ್ಟರ್ ಮ್ಯೂ ನಾಟ್ ಐ ಇ ಡಿವೈಡೆಡ್ ಬೈ 2πr. ಸೊ 2 ಕ್ಯಾನ್ಸಲ್, R ಕ್ಯಾನ್ಸಲ್, ಏನು ಬೇಕು ನಮಗೆ ಕೊನೆಗೆ? ಓಕೆ, R ಅಲ್ಲ, ದಿಸ್ ಇಸ್ H ವ್ಯಾಲ್ಯೂ. ಸೊ ಕ್ಯಾನ್ಸಲ್ ಆಗಲ್ಲ ಆಕ್ಚುಲಿ ಇಲ್ಲಿ ನೋಡಿಲೆ. ಸೊ ದಿಸ್ ಇಸ್ H, ಯಾಕೆಂದ್ರೆ ಡಿಸ್ಟೆನ್ಸ್ H ಇದೆ ಫ್ರಮ್ ದಿ ಸೆಂಟರ್. ದಿಸ್ ಇಸ್ 2R. ಸೊ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಫೈನಲಿ H ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ ಮ್ಯೂ ಐ ಸಿ ನ ಕೆಳಗೆ ತಗೊಂಡ್ಬನ್ನಿ, ಮ್ಯೂ ನಾಟ್ ಐ ಇ ಡಿವೈಡೆಡ್ ಬೈ ಮ್ಯೂ ನಾಟ್ ಪೈ ಐ ಸಿ. ಓಕೆ, ಮ್ಯೂ ನಾಟ್ ಕ್ಯಾನ್ಸಲ್. ಫೈನಲಿ ದಿ ಆನ್ಸರ್ ಇಸ್ IE into R divided by IC into pi. Mu not cancel. IE into R divided by IC into pi. This is the correct answer, option A. So ನನ್ನ ಮೆಮೊರಿ ಪ್ರಕಾರ ನಾವು ಇಂಥ ಪ್ರಾಬ್ಲಮ್ ಮುಂಚೆನೆ ಮಾಡಿದ್ದೀವಿ, ಸಾಲ್ವ್ ಮಾಡಿದ್ದೀವಿ, ಸಿಮಿಲರ್ ಕೈಂಡ್ ಆಫ್ ಪ್ರಾಬ್ಲಮ್ ಅಗೇನ್ ರಿಪೀಟ್ ಆಗಿದೆ. ಸೊ ನಮ್ಮ ಸರ್ಕ್ಯುಲರ್ ಲೂಪು ಸ್ಟ್ರೇಟ್ ಕಂಡಕ್ಟರ್ ಇಂದ ಸೆಂಟರ್ ಅಲ್ಲಿ ಎಕ್ಸಾಕ್ಟ್ಲಿ ಝೀರೋ ಆಗಿದೆ. ಝೀರೋ ಯಾವಾಗ ಆಗುತ್ತೆ? ಇಬ್ರು ಈಕ್ವಲ್ ಆಗಿರುವಾಗ, ಎರಡು ಈಕ್ವಲ್ ಆಗಿರುವಾಗ ಮ್ಯಾಗ್ನಿಟ್ಯೂಡ್. ಸೊ ಈಕ್ವೇಟ್ ಮಾಡಿದ್ರೆ ಕಾಮನ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿದಿದ್ದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕರೆಕ್ಟ್ ಆಗಿ ಹೆಂಗ್ ಬರುತ್ತೆ? H ಇಸ್ ಈಕ್ವಲ್ ಟು IER ಡಿವೈಡೆಡ್ ಬೈ IC ಇಂಟು ಪೈ. ಓಕೆ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅಗೇನ್ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ಬಹಳ ಈಸಿಯಾಗಿ ಕನ್ಸಿಡರ್ ಮಾಡ್ತಿದ್ದೀನಿ, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಹ್ಯಾವ್ ಡಿಫರೆಂಟ್ ಡೈಮೆನ್ಷನ್ಸ್. ಸೊ ಯಾವ್ದಕ್ಕೆ ಡೈಮೆನ್ಷನ್ಸ್ ಬೇರೆ ಬೇರೆ ಆಗಿದೆ ನೋಡಿ? ಪ್ರೆಷರು, ಯಂಗ್ಸ್ ಮಾಡ್ಯುಲಸ್, ಎಲ್ಲದಕ್ಕೂ ಒಂದೇ ಡೈಮೆನ್ಷನ್ ಇದೆ, ತಪ್ಪಿಲ್ಲ. ಓಕೆ, ಕರೆಕ್ಟ್ ಆಗಿದೆ. EMF, ಪೊಟೆನ್ಷಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲದಕ್ಕೂ ಸೇಮ್ ಇದೆ, ನೋ ಡಿಫರೆನ್ಸ್. ಹೀಟ್, ವರ್ಕ್, ಎನರ್ಜಿ ಎಲ್ಲ ಸೇಮ್ ಇದೆ. ಆಮೇಲೆ ಒಂದೇ ಒಂದು ವ್ಯತ್ಯಾಸ ಎಲ್ಲಿ ಬರ್ತಾ ಇದೆ ನೋಡಿ, ಕರೆಕ್ಟ್ ಆಗಿ ಡೈಪೋಲ್ ಮೊಮೆಂಟ್, ಫ್ಲಕ್ಸ್, ಫೀಲ್ಡ್ ಎಲ್ಲ ಬೇರೆ ಬೇರೆ ಆಗಿದೆ, ಎಲ್ಲ ಬೇರೆ ಬೇರೆ ಆಗಿದೆ. ಡಿಫರೆಂಟ್ ಡೈಮೆನ್ಷನ್ ಒಂದೇ ಒಂದಕ್ಕಿದೆ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಸಿಂಪಲ್, ಈಸಿಯಾಗಿ ಐಡೆಂಟಿಫೈ ಮಾಡಿ ಮಾಡಬಹುದು. ಡೈಪೋಲ್ ಮೊಮೆಂಟ್ ಅಂದ್ರೆ P, ಇಟ್ ಇಸ್ ಚಾರ್ಜ್ ಇಂಟು ಲೆಂಗ್ತ್. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಫೀಲ್ಡ್ ಇಂಟು ಏರಿಯಾ ಅಂಡ್ ಫೀಲ್ಡ್ ಇಸ್ ಆಸ್ ಫೀಲ್ಡ್. ಸೊ ಯಾವುದು ಒಂದೇ ಡೈಮೆನ್ಷನ್ ಇಲ್ಲ, ಎಲ್ಲ ಡೈಮೆನ್ಷನ್ ಬೇರೆ ಬೇರೆ ಆಗಿದೆ. ಸೊ ದಟ್ ಇಸ್ ವೈ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಲ್ ರೈಟ್, very easy question. Let's look at the next question. An object is moving with a uniform acceleration which is parallel to the instantaneous direction of the motion. Okay, which is parallel to the instantaneous direction of the motion. The displacement velocity graph of the object is. Displacement velocity graph ಮತ್ತೆ displacement velocity ನಲ್ಲಿ ಯಾವ ರಿಲೇಷನ್ ಇದೆ ನೋಡಬೇಕು. ಓಕೆ, ಸೊ ನೋಡಿದ್ರೆ ನಾವು v square is equal to 2as ಅಂತ ಬರೀಬಹುದು. ಸೊ ಇದರಿಂದ ಏನು ಬರೀಬಹುದು? v square is proportional to s. v square is proportional to s. ಸೊ v square is proportional to s ಇದೆ. ಯಾವ ಗ್ರಾಫ್ ಸೂಟ್ ಆಗ್ತಿದೆ? ಇಟ್ ಇಸ್ ಆಪ್ಷನ್ ಸಿ. v square is directly proportional to s ಗೆ ಆಪ್ಷನ್ ಸಿ ಒಂದೇ ಒಂದು ಗ್ರಾಫ್ ಮ್ಯಾಕ್ಸಿಮಮ್ ಸೂಟ್ ಆಗಿದೆ, ಅದು ಈ ಗ್ರಾಫ್. ಓಕೆ, ಸೊ ಮತ್ತೆ PDF ಅಲ್ಲಿ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ಕೊಟ್ಟಿದ್ದೆ. ಓಕೆ, ಇಟ್ ಈಸ್ ಸಿಮೆಟ್ರಿಕ್ ಟು ಎಸ್ ಆಕ್ಸಿಸ್. ಎಸ್ ಆಕ್ಸಿಸ್ ಗೆ ಸಿಮೆಟ್ರಿಕ್ ಆಗಿರುತ್ತೆ, ಎರಡು ಕಡೆ ಹಿಂಗಿರುತ್ತೆ ಮತ್ತೆ ಈ ಕಡೆ ಹಿಂಗಿರುತ್ತೆ. ಸೊ ದಟ್ ಈಸ್ ದಿ ಆನ್ಸರ್ ಫಾರ್ ದಿಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಡಾಕ್ಯುಮೆಂಟ್ ಅಲ್ಲಿ ಆಪ್ಷನ್ ಡಿ ಅಂತ ಕೊಟ್ಟಿರ್ಬೋದು, ಸೊಲ್ಯೂಷನ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ಕೊಟ್ಟಿದೆ, ಆದ್ರೆ ಫೈನಲ್ ಆನ್ಸರ್ ಮತ್ತೆ ಬಿ ಇಲ್ಲಾಂದ್ರೆ ಡಿ ಯಾವ್ದೋ ಒಂದು ತೋರಿಸಿರ್ಬೋದು. ಕರೆಕ್ಟ್ ಆನ್ಸರ್ ಅದಲ್ಲ, ಕರೆಕ್ಟ್ ಫೈನಲ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಲ್ ರೈಟ್, ಅಗೇನ್ ಅನದರ್ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ,
the speed of a projectile at maximum height is root 3 by 2 its initial speed. If the range of the projectile is p times the maximum height attained by it, then p is. ನೋಡಿ ಇಂಥ ಪ್ರಾಬ್ಲಮ್ನೆಲ್ಲ ಕಾನ್ಸೆಪ್ಟ್ ಫ್ಲೋ ಎಲ್ಲಿಂದ ಶುರು ಮಾಡಬೇಕು, ಕರೆಕ್ಟಾಗಿ ಶುರು ಮಾಡಬೇಕು. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಪ್ರೊಜೆಕ್ಟೈಲ್ ಅಟ್ ಮ್ಯಾಕ್ಸಿಮಮ್ ಹೈಟ್. ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ನಮಗೆ ಗೊತ್ತು ವರ್ಟಿಕಲ್ ಕಾಂಪೊನೆಂಟ್ ಯಾವುದು ಇರಲ್ಲ. ಸೊ ಒಂದೇ ಒಂದು ವೆಲಾಸಿಟಿ ಇರೋದು, ಅದು ಯಾವುದು, ಹಾರಿಜಾಂಟಲ್ ಕಾಂಪೊನೆಂಟ್. u cos theta which is equal to root 3 by 2 times initial velocity. So cos theta is root 3 by 2, therefore theta is equal to 30 degree. Okay, theta is equal to 30 degree. ಆಮೇಲೆ ಏನೇನು ಕೇಳ್ತಿದ್ದಾರೆ, ರೇಂಜ್ ಮತ್ತೆ ಪ್ರೊಜೆಕ್ಟೈಲ್ ಮಧ್ಯೆ ರಿಲೇಷನ್. ಫಸ್ಟ್ ರೇಂಜ್ ಬರೋಣ. ರೇಂಜ್ ಇಸ್ ಈಕ್ವಲ್ ಟು u ಸ್ಕ್ವಯರ್ sin 2 theta by g. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, sin 2 theta sin 60 ಎಷ್ಟು ಬರುತ್ತೆ, sin 60 root 3 by 2 u square divided by g. All right, this is the range. ಈಗ height ನೋಡೋಣ, height ಎಷ್ಟಿರುತ್ತೆ ನೋಡೋಣ. height formula is given by u square sin square theta whole divided by 2g. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ, u square sin square 30 sin 30 whole square ಮಾಡಿ 1 by 2 square 1 by 4 4 into 2 8g ಅಂತ ಬರುತ್ತೆ. ಆಲ್ ರೈಟ್, ಸೊ ಮತ್ತೆ ಏನ್ ನೋಡಿ, ಫೈನಲ್ ಕ್ಲೂ ಏನ್ ಕೊಟ್ಟಿದ್ದಾರೆ, ರೇಂಜ್ ಇಸ್ p ಟೈಮ್ಸ್ ಮ್ಯಾಕ್ಸಿಮಮ್ ಹೈಟ್. ಸೊ ರೇಂಜ್ ಫಾರ್ಮುಲಾ ಏನು, ರೂಟ್ 3 u ಸ್ಕ್ವಯರ್ ಡಿವೈಡೆಡ್ ಬೈ 2g ಇಸ್ ಈಕ್ವಲ್ ಟು p ಇಂಟು ಹೈಟ್ ಫಾರ್ಮುಲಾ ಎಷ್ಟಿದೆ ನೋಡಿ, ಹೈಟ್ ಫಾರ್ಮುಲಾ u ಸ್ಕ್ವಯರ್ ಡಿವೈಡೆಡ್ ಬೈ 8g. ಸೊ g ಕ್ಯಾನ್ಸಲ್, 4 u ಸ್ಕ್ವಯರ್ ಕ್ಯಾನ್ಸಲ್, 4 ಈ ಕಡೆ ಬರುತ್ತೆ. So finally our p value is equal to 4 root 3. Option C is the correct answer. Option C is the correct answer. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಇಂಥ ಪ್ರಾಬ್ಲಮ್ಗಳಲ್ಲಿ ಕಾನ್ಸೆಪ್ಟ್ ಫ್ಲೋ ತುಂಬಾ ಮುಖ್ಯ. ಕಾನ್ಸೆಪ್ಟ್ ಫ್ಲೋ ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ತನಕ ಬರಬೇಕು. ಸೊ ಹಂಗ ಆ ಕನೆಕ್ಷನ್ ನಮಗೆ ಗೊತ್ತಾಗಿದ್ರೆ ನೋಡಿ ಈಸಿಯಾಗಿ ಮಧ್ಯದಲ್ಲಿ ಎಲ್ಲ ನಾವು ಫಿಲ್ ಮಾಡ್ಬೋದು. ಸೊ ಕಾಸ್ ಥೀಟಾ ಕಂಡುಹಿಡಬೇಕು, ಥೀಟಾ ಕಂಡುಹಿಡಿದಾದ್ಮೇಲೆ ರೇಂಜ್, ಆಮೇಲೆ ಹೈಟ್, ಎರಡು ಕಂಡುಹಿಡಿದಾದ್ಮೇಲೆ ಅವ್ರ ಮಧ್ಯದಲ್ಲಿ ರಿಲೇಷನ್ ಪಿ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ ಆನ್ಸರ್ ಬಂದ್ಬಿಡುತ್ತೆ, ಪಿ ಇಸ್ ಈಕ್ವಲ್ ಟು 4 root 3 ಅಂತ. ಓಕೆ, ಸೊ ದಿಸ್ ಇಸ್ ಲಿಟಲ್ ಬಿಟ್ ಆವರೇಜ್ ಕೈಂಡ್ ಆಫ್ ಅ ಪ್ರಾಬ್ಲಮ್. ಸ್ವಲ್ಪ ಆವರೇಜ್ ಡಿಫಿಕಲ್ಟಿಯಲ್ಲಿ ಇಡೋಣ. ಇಟ್ಸ್ ನಾಟ್ ಡಿಫಿಕಲ್ಟ್ ಆಲ್ಸೋ, ಇಟ್ ಈಸ್ ನಾಟ್ ಈಸಿ ಆಲ್ಸೋ, ಸಮ್ವೇರ್ ಇನ್ ಬಿಟ್ವೀನ್. ಓಕೆ, ಸೊ ಈ ಫಾರ್ಮುಲಾ ಎಲ್ಲ ಖಂಡಿತ ನೆನ್ಪಿಟ್ಕೋಬೇಕು, ಇದನ್ನ ಮರೆಯಾಗಿ ಯಾವ ಚಾನ್ಸೇ ಇರಬಾರ್ದು. ಸೊ ಇದೆಲ್ಲ ಗೊತ್ತಿದ್ರೇನೆ ನಿಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಒಂದು ಐಡಿಯಾ ಸಿಗುತ್ತೆ ಏನ್ ಮಾಡ್ಬೇಕಂತ. ಸೊ ಇಸ್ ಅನ್ ಆವರೇಜ್ ಕೈಂಡ್ ಆಫ್ ಪ್ರಾಬ್ಲಮ್, ಮಾಡ್ಬೋದು, ಪರವಾಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಮ್ಯಾನ್ ವೇಯಿಂಗ್ 80 kg ಸ್ಟ್ಯಾಂಡ್ಸ್ ಆನ್ ಅ ವೇಯಿಂಗ್ ಸ್ಕೇಲ್ ಇನ್ ಅ ಲಿಫ್ಟ್ ವಿಚ್ ಇಸ್ ಮೂವಿಂಗ್ ಅಪ್ವರ್ಡ್ ವಿತ್ ಅ ಯೂನಿಫಾರ್ಮ್ ಆಕ್ಸಲರೇಷನ್ 5 meter per second. ಓಕೆ, ವಾಟ್ ವುಡ್ ಬಿ ದಿ ರೀಡಿಂಗ್? ನೋಡಿ ನಾನು ಮತ್ತೆ ರಿಪೀಟ್ ಮಾಡ್ತೇನೆ. ಎಫೆಕ್ಟಿವ್ ವೆಯ್ಟ್ ಇನ್ ಅ ಲಿಫ್ಟ್ ಒಳಗೆ ಎಫೆಕ್ಟಿವ್ ವೆಯ್ಟ್ ಮಾಸ್ ಇಂಟು ಮೇಲ್ಗೆ ಹೋಗ್ತಿದ್ರೆ g plus a, ಕೆಳಗೆ ಬರ್ತಿದ್ರೆ g minus a. ಓಕೆ, ಸೊ ಈಗ ಲಿಫ್ಟ್ ಮೇಲೆ ಹೋಗ್ತಿದೆ, ಸೊ ಇಟ್ ಇಸ್ g plus a ಅಂತ ಹಾಕಿ. ಮಾಸ್ ಇಸ್ ಹೌ ಮಚ್, 80 kg ಇಂಟು 10 plus 5, 80 into 15. ಸೊ ಎಷ್ಟು ಬರುತ್ತೆ, 80 into 15, 150 minus 30, 1200 newtons. 1200 Newton is the correct answer. All right, ಸೊ ಬಹಳ ಸಿಂಪಲ್ ಪ್ರಾಬ್ಲಮ್ ಇದು. ಅದೇ ಜಸ್ಟ್ ಮನಸ್ಸಲ್ಲಿ ಇಟ್ಕೋಬೇಕು, ಲಿಫ್ಟ್ ಮೇಗೆ ಹೋದ್ರೆ ಆಕ್ಸಲರೇಷನ್ ಎಷ್ಟಿರುತ್ತೆ, ಕೆಳಗೆ ಬಂದ್ರೆ ಆಕ್ಸಲರೇಷನ್ ಎಷ್ಟಿರುತ್ತೆ. ಓಕೆ, ಹಂಗೆ ಮಾಡಿದ್ರೆ ಕರೆಕ್ಟ್ ಆಗಿ ಮಾಡ್ಬೋದು. ಆಲ್ ರೈಟ್, ಸೊ ದಿಸ್ ಇಸ್ ಅಗೇನ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಲೆಟ್ us look at the next problem. Simple pendulum is released from A as shown. M and L represent the mass and length of the mass of the bob, length of the pendulum, gain in the kinetic energies. Kinetic energy ಇಲ್ಲಿಂದ ಇಲ್ಲಿ ಬರುವಾಗ ಎಷ್ಟು ಗೇನ್ ಆಗ್ತಿದೆ. ಓಕೆ, ಸೊ ನಮ್ಮ ಎನರ್ಜಿ ಕನ್ಸರ್ವೇಷನ್ ಪ್ರಕಾರ ಕೈನೆಟಿಕ್ ಎನರ್ಜಿ ಎಷ್ಟು ಗೇನ್ ಆಗುತ್ತೋ ಅದರ ಅರ್ಥ ಏನು, ಆ ಕೈನೆಟಿಕ್ ಎನರ್ಜಿ ಎಲ್ಲಿಂದ ಬರ್ತಾ ಇದೆ, ಪೊಟೆನ್ಷಿಯಲ್ ಎನರ್ಜಿಯಿಂದ ಬರ್ತಾ ಇದೆ. ಈಗ ಯಾವ್ದಾದ್ರು ವಸ್ತು ಕೈನೆಟಿಕ್ ಎನರ್ಜಿನ ಗೇನ್ ಆಗ್ತಿದೆ ಅಂದ್ರೆ, ಎಸ್ಪೆಷಲಿ ನಾವು ಪೆಂಡುಲಮ್ ಬಗ್ಗೆ ಮಾತಾಡಿದ್ರೆ, ಒಂದು ಹೈಟ್ ಇಂದ ಕೆಳಗೆ ಬೀಳ್ತದೆ, ಹೈಟ್ ಕಡಿಮೆ ಆಗ್ತಿದೆ, ಸೊ ಆಮೇಲೆ ಹಂಗೆ ವೆಲಾಸಿಟಿ ಜಾಸ್ತಿ ಆಗ್ತಿದೆ. ಸೊ ವೆಲಾಸಿಟಿ ಜಾಸ್ತಿ ಆಗ್ತಾ ಕೈನೆಟಿಕ್ ಎನರ್ಜಿ ಗೇನ್ ಆಗ್ತಿದೆ. ಇಲ್ಲಿಂದ ಬರ್ತಾ ಇದೆ, ಹೈಟ್ ಕಡಿಮೆ ಆಗ್ತಿದೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗ್ತದೆ. ಆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಚೇಂಜ್ ಆಗ್ತಿದೆ, ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ.
ಸೊ ಕೈನೆಟಿಕ್ ಎನರ್ಜಿ ಗೈನ್ಡ್ ಇಸ್ ಈಕ್ವಲ್ ಟು, ನಾವು ಯಾವ ರೀತಿಯಲ್ಲಿ ಬರೀಬಹುದು, kinetic energy gain is equal to potential energy lost. ಸೊ ಪೊಟೆನ್ಷಿಯಲ್ ಎನರ್ಜಿ ರೂಪದಲ್ಲಿ ನಾವು ಎಷ್ಟು ಕಳ್ಕೊತಿರೋ ಅದು ಕೈನೆಟಿಕ್ ಎನರ್ಜಿ ರೂಪದಲ್ಲಿ ನಾವು ಅದನ್ನ ಸಂಪಾದಿಸ್ತೀವಿ. ವಿ ಆರ್ ಗೈನಿಂಗ್ ಇಟ್, ಓಕೆ, ವಿ ಆರ್ ಸ್ಟೋರಿಂಗ್ ಇಟ್ ವಿತ್ ಇನ್ ಅಸ್. ಸೊ ವಿ ಹ್ಯಾವ್ ಟು ಫೈಂಡ್ ಪೊಟೆನ್ಷಿಯಲ್ ಎನರ್ಜಿ ಲಾಸ್ಟ್. ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಲಾಸ್ಟ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಬರ್ತಾ ಇದೆ. ಸೊ ವರ್ಟಿಕಲಿ ನೋಡಿದ್ರೆ ಇಲ್ಲಿಂದ ಇಲ್ಲಿ ತನಕ. ಸೊ ಇದನ್ನ ಎಚ್ ಅನ್ಕೊಳ್ಳೋಣ, ಎಚ್, and this is L, this length is L. So ಇದೇನಾಗುತ್ತೆ, what will be H? H is equal to L cos theta. H is equal to L cos theta. Okay, so ಯಾಕಂದ್ರೆ adjacent side ಆಗಿರೋದ್ರಿಂದ ನಾವು ಟ್ರಿಗ್ನೋಮೆಟ್ರಿಕ್ ಅಪ್ಲಿಕೇಶನ್ ಮಾಡಿದ್ರೆ H is equal to L cos theta ಅಂತ ಬರೀಬಹುದು. ಆಮೇಲೆ what is potential energy lost? Potential mg H, delta H, delta H ಅಂದ್ರೆ I mean change in the height. So change in the height ಎಷ್ಟಿದೆ, ಇಲ್ಲಿಂದ ಇಲ್ಲಿ ತನಕ H. Okay, so potential energy lost can be written as mgh, difference, height difference ಎಷ್ಟಿದೆ, ಇಲ್ಲಿಂದ ಇಲ್ಲಿ ತನಕ ಬರ್ತದೆ, height difference ಎಷ್ಟಿದೆ, so ಇಷ್ಟು ಲಾಸ್ ಆಗಿದೆ, which is nothing but mgl cos theta. theta ವ್ಯಾಲ್ಯೂ ಎಷ್ಟಿದೆ, 30, cos 30 ಅಂದ್ರೆ √3/2 mgl, which is option C. Option C is the correct answer. Again, this is not an easy problem, but if you are the correct state of mind, correct concept flow ನೀವು ಯೂಸ್ ಮಾಡಿದ್ರೆ ಅಂದ್ರೆ ಕರೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಶುರು ಮಾಡಬೇಕು. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಕೈನೆಟಿಕ್ ಎನರ್ಜಿ ಗೇನ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ಲಾಸ್. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಲಾಸ್ ಆಗಿದೆ ಅಂತ ನೀವು ಬರೆದ್ರೆ ಮುಗೀತು, ದಟ್ಸ್ ಆಲ್, ದಟ್ ಈಸ್ ದಿ ಎಂಡ್ ಆಫ್ ದಿ ಗೇಮ್. ಸೊ ಕರೆಕ್ಟ್ ಆಗಿ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ and you can score very easily as well. But again, not so easy, you have to think, ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡಬೇಕು, ಆವಾಗ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಸೊ ಇದನ್ನ ಸ್ವಲ್ಪ ಒಂದು ಆವರೇಜ್ ಕ್ಯಾಟಗರಿಯಲ್ಲಿ ನಾವು ಇಡಬಹುದು ಡಿಫಿಕಲ್ಟಿ ಲೆವೆಲ್ ವೈಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ, ಲಾಸ್ಟ್ ಕ್ವೆಶ್ಚನ್ 180. Two spheres A and B, masses m and 2m and radii 2r and r, okay, are placed in contact as shown. The center of mass is, ನೋಡಿ, this has a mass m, this has mass 2m. ಸೊ ಸೆಂಟರ್ ಆಫ್ ಮಾಸ್ಗೆ ಡೈರೆಕ್ಟ್ ನೀವು ಈಗ ಕಂಡೀಷನು ಆಮೇಲೆ ಸಿಚುವೇಶನ್ ಎಲ್ಲ ನೋಡಿ ಟೆನ್ಸ್ ಆಗಬೇಡಿ. ನಾರ್ಮಲ್ ಫಾರ್ಮುಲಾ ಫಾರ್ ಸೆಂಟರ್ ಆಫ್ ಮಾಸ್, ಯಾವ್ದಾದ್ರು ಒಂದು ಮಾಸ್ದು ಸೆಂಟರು ಆರಿಜಿನ್ ಆಗಿ ತಗೊಳ್ಳೋಣ. ಲೆಟ್ ದಿಸ್ ಪಾಯಿಂಟ್ ಬಿ ಆರಿಜಿನ್, ಲೆಟ್ ದಿಸ್ ಪಾಯಿಂಟ್ ಬಿ ಆರಿಜಿನ್ 0 0. ಓಕೆ, ಆಮೇಲೆ ಸೆಂಟರ್ ಆಫ್ ಮಾಸ್ ಇದು ಎಕ್ಸ್ ಆಕ್ಸಿಸ್ ಅನ್ಕೊಳ್ಳಿ, ಇದನ್ನ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಸೊ ಸೆಂಟರ್ ಆಫ್ ಮಾಸ್ ಎಕ್ಸ್ ಆಕ್ಸಿಸ್ ಅಲ್ಲೇ ಎಲ್ಲೋ ಬರ್ತಾ ಇದೆ. ಓಕೆ, center of mass x axis ಅಲ್ಲೇ ಎಲ್ಲೋ ಬರ್ತಾ ಇದೆ. So center of mass is given as m1 x1 plus m2 x2 divided by m1 plus m2. So ಈಗ ಎಲ್ಲ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿ, m1 is m into 0. Okay, point 0. ಇಲ್ಲಿ ಪಾಯಿಂಟ್ ಎಷ್ಟಿದೆ, 2r plus r. This point is 3r 0. So again mass is 2m. 2m into 3r divided by m plus 2m, which is equal to ಇದು 0 ಆಗಿಬಿಡುತ್ತೆ, 6mr divided by 3m. ಸೊ ಇದರ ಕ್ಯಾನ್ಸಲ್ 2r. ಸೊ ನಮ್ಮ ಆರಿಜಿನ್ ಇಂದ 2r ಡಿಸ್ಟೆನ್ಸ್ ಇದೆ, ಅಂದ್ರೆ ಎಕ್ಸಾಕ್ಟ್ಲಿ ಇಲ್ಲಿ at the point of contact, exactly at the point of contact, center of mass is exactly at the point of contact. Option C is the correct answer. ಮತ್ತೆ ಒಂದು ಈಸಿ ಪ್ರಾಬ್ಲಮ್ ಇದು. ಸಿಚುವೇಶನ್ ಇಂದ ಕೆಲವೊಮ್ಮೆ ನಿಮಗೆ ಸ್ವಲ್ಪ ಹೆದರಿಕೆ ಬರ್ಬೋದು, ಅಯ್ಯೋ 2 ಬಾಲ್ ಇದೆ, ಈಗ ಬಾಲ್ದು ರೇಡಿಯಸ್ ತಗೋಬೇಕು, ಏರಿಯಾ ತಗೋಬೇಕು, ವಾಲ್ಯೂಮ್ ಅಂತದೆಲ್ಲ ಬೇಕಾಗಿಲ್ಲ. ಸಿಂಪಲ್ ಆಗಿ ಅವರಿಬ್ರದ್ದು ಸೆಂಟರ್ ಲೈನ್ ಆಗ್ತಾ ಇದೆ, ಸೊ ಅದನ್ನ ಎಕ್ಸ್ ಆಕ್ಸಿಸ್ ತಗೊಳ್ಳಿ, ಒಂದು ಒರಿಜಿನ್ ತಗೊಳ್ಳಿ. ನಾರ್ಮಲಿ ನೀವು ಹೆಂಗ್ 2 ಬಾಡಿಗೆ ಟೂ ಪಾರ್ಟಿಕಲ್ ಸಿಸ್ಟಮ್ಗೆ ನೀವು ಹೆಂಗ್ ಕಂಡುಹಿಡಿದಿರೋ ಅದೇ ರೀತಿಯಲ್ಲಿ ಕಂಡುಹಿಡಿಯಿರಿ, ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಅ ವೆರಿ ಈಸಿ ಪ್ರಾಬ್ಲಮ್. ಸೊ ನಮ್ಮ 4th ಮಾಕ್ ಟೆಸ್ಟ್ದು ಸೊಲ್ಯೂಷನ್ ಮತ್ತೆ ಡಿಸ್ಕಷನ್ ಅನಾಲಿಸಿಸ್ ಇಲ್ಲಿ ಮುಗಿತಾ ಇದೀವಿ. ನಿಮಗೆ ಈಗ ಮಾಡಿರೋ ಸೊಲ್ಯೂಷನ್ ನಲ್ಲಿ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ನಿಮಗೆ ಹೆಚ್ಚಿಗೆ ಏನೋ ತೊಂದರೆ ಆಗ್ತಿದ್ರೆ, ಯಾವ್ದಾದ್ರು ಅರ್ಥ ಆಗಿಲ್ಲ, ಏನಾದ್ರೂ ನಿಮಗೆ ಮಿಸ್ಸಿಂಗ್ ಅನಿಸ್ತಾ ಇದೆ ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ಅದನ್ನ ಅಡ್ರೆಸ್ ಮಾಡ್ತೀವಿ. ಒಂದಿಲ್ದ್ರೆ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ, ಇಲ್ಲಾಂದ್ರೆ ಅದೇ ಕಮೆಂಟ್ಗೆ ರಿಪ್ಲೈ ಆಗಿ ನಾವು ರಿಪ್ಲೈ ಕೊಡ್ತೀವಿ, ಅಂದ್ರೆ ಟೈಪ್ ಮಾಡಿ ಕೊಡ್ತೀವಿ.
ಸೊ ಯಾವ ರೀತಿಯಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೋ ಆ ರೀತಿಯಲ್ಲಿ ಮಾಡ್ತೀವಿ. ಮತ್ತೆ ಖಂಡಿತ ಲಾಸ್ಟ್ ಇದು ಬರ್ತಾ ಇದೆ, ಈ ವಾರನೇ ನಾವು ಅದರದ್ದು ಸೊಲ್ಯೂಷನ್ ಮತ್ತೆ ಅನಾಲಿಸಿಸ್ ಪ್ರಿಪೇರ್ ಮಾಡ್ತೀವಿ. ಸೊ ಖಂಡಿತ ಮತ್ತೆ ನಾವು ಇದಾದ್ಮೇಲೆ ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ರಿಲೀಸ್ ಆಗುತ್ತೆ. ಸೊ ನಾನು ಏನು ಹೇಳ್ತಿದ್ದೆ ಅಂದ್ರೆ ಖಂಡಿತ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ, ಬೆಲ್ ಐಕನ್ ಒತ್ತಿದ್ರೆ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಬಂದು ಸೇರುತ್ತೆ ನಿಮಗೆ. ಈ ವಿಡಿಯೋ ಮಾಡಿರೋದೆಲ್ಲ ನಾವು ಈಗ ಮಾಡ್ತಿರೋ ಕಂಟೆಂಟ್ ಎಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಆಮೇಲೆ ಸುಮಾರು ಮಕ್ಕಳಿಗೆ ಈ ವಿಡಿಯೋ ಅಂತ ತುಂಬ ಅನುಕೂಲ ಆಗಿರುತ್ತೆ, ತುಂಬ ಉಪಯೋಗ ಇರುತ್ತೆ, ಅವರೆಲ್ಲರ ಜೊತೆ ನೀವು ಶೇರ್ ಮಾಡಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದ.